ಇವಕ್ಕೆ ಆಟೋಮೆಟಿಕ್ ಆಗಿ ಅವಾಗೆಲ್ಲ ಪ್ರೆಸ್ಸಿಂಗ್ ಗೊತ್ತಾಗಿರುತ್ತೆ ಕುರಿಗಳು ನಮ್ಮಕ್ಕೆಲ್ಲ ಸಣ್ಣ ಮರಿಯಿಂದ ಕುಡಿಯೋದ್ರಿಂದ. ಹೌದಾ? ಈ ಯೆಲ್ಲೋ ಕಲರ್ ಇದೆಯಲ್ಲ ಈಗ ಪ್ರೆಸ್ ಮಾಡಿದ್ರೆ ನೀರ್ ಬರ್ತಾ ಇರುತ್ತೆ ನೋಡಿ ಅದು. ಅದ್ ಕುಡಿಯುತ್ತೆ ಅದೇ ಇಲ್ಲಿ ಬಾಯಿ ಹಾಕ ನೀರ್ ಕುಡಿ ಇಲ್ಲಿ ಬಾಯಿ ಹಾಕತ್ತೆ ಲೈಟ್ ಆಗಿ ಟಚ್ ಆಗಿ ನೀರ್ ಬರುತ್ತೆ. ಯಾವ ಕಡೆ ಟಚ್ ಆದ್ರೂ ನೀರ್ ಬರುತ್ತೆ ರೌಂಡ್ ಶೇಪ್ ಯಾಕಡೆ ಟಚ್ ಮಾಡ್ಕೋಬಹುದು ಅದು. ಅದು ಕುಡ್ದು ಬಿಟ್ಮೇಲೆ ಆಫ್ ಆಗುತ್ತೆ ಇನ್ ಬರಲ್ಲ. ಕುರಿ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅದೇ 100 ಕುರಿ ನನ್ನ ಹತ್ರ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ನಾನು ಓಪನ್ ಆಗಿ ಹೇಳಬಲ್ಲ. ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಲಕ್ಷ ಹೇಳ್ತಲ್ಲ ಕೋಟಿ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೋಟಿ ಲೆಕ್ಕದಲ್ಲಿ ಬೆಲೆ ಬಾಳುತ್ತ ಕುರಿಗಳು ನನ್ನ ಹತ್ರ. ಅದೇ ಕುರಿ 100 ಇತ್ತು ಅಂದ್ರೆ ಕೋಟಿ ಲೆಕ್ಕದಲ್ಲಿ ನಾನು ನಿಂತಿರ್ತೀನಿ. ಆ ಬ್ರೀಡ್ ಕುರಿ ಅನ್ನೋ ಸಣ್ಣ ಪದ ಅನ್ಕೋಬಹುದು ನೀವು, ಅದ್ರಲ್ಲಿ ದೊಡ್ಡದಾಗಿದೆ. ನನ್ನ ಪರ್ ಕುರಿಲಿ ಒಂದ್ 3 ಕುರಿ ಕೊಟ್ರೆ 100 ಕುರಿ ತರ್ಬೋದು ನಮ್ ಲೋಕಲ್ ಕುರಿ. ನೀವು ಇಷ್ಟೇ ಅರ್ಥ ಮಾಡ್ಕೊಂಡು ನಾನು 3 ಕುರಿ ಹೊರಗಡೆ ಕೊಟ್ರೆ 100 ಕುರಿ ಒಳಗಡೆ ತರ್ಬೋದು. ನಮ್ ಲೋಕಲ್ ಕುರಿಗಳು ಮೇಯಿಸ್ತಾರಲ್ಲ ಪಾಪ ಅವ್ರನ್ನ ಸುಮ್ನೆ ಅಂದ್ರೆ ಡೆವಲಪ್ ಮಾಡ್ಕೋಬೇಕು. ಅವ್ರು ಶ್ರಮ ಪಟ್ರೆ ಅದು ಬ್ರೀಡ್ ಡೆವಲಪ್ ಆಗುತ್ತೆ. ನಾನು ಸುಮ್ನೆ ಹೇಳ್ತಾ ಇಲ್ಲ, ಅಷ್ಟು ಡೆವಲಪ್ಮೆಂಟ್ ಇರುತ್ತೆ. ಕೆಲವೊಬ್ರು ಕುರಿ ಮೇಯಿಸ್ತಾರೆ ಕೀಳಾಗಿ ನೋಡ್ತಾರೆ. ಈಗ ಹೊರಗಡೆ ನಾಟಿ ಕುರಿ ಮೇಯಿಸ್ತಾರೆ ಎಷ್ಟು ಇನ್ಕಮ್ ಇದೆ ಅಂತ ಅವ್ರಿಗೆ ಗೊತ್ತು. ಈಗ ಇಲ್ಲಿ ಏನ್ ನೋಡ್ತಾರೆ ಈ ಪಾಲ್ಟೇಷನ್ ನಮ್ದೆಲ್ಲ ವೇರಿಯೇಷನ್ ಪಾಲ್ಟೇಷನ್ ಇರುತ್ತೆ. ಪ್ರೆಗ್ನೆನ್ಸಿ ಬೇರೆ, ಮರಿಗಳು ಬೇರೆ, 3 months ಮರಿನೇ ಬೇರೆ, ದೊಡ್ಡ ಮರಿಗಳೇ ಬೇರೆ. ಪ್ರೆಗ್ನೆನ್ಸಿಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಯಾರೋ ಸಪರೇಟ್, ಈ ತರ ನಾವು ಪಾಲ್ಟೇಷನ್ ಮಾಡ್ಕೊಬಿಡ್ತೀವಿ. ಒಂದೊಂದು ಕುರಿ ಡಿವೈಸ್ ಇರುತ್ತೆ. ಇಲ್ಲಿ ಏನ್ ನೋಡ್ತೀರಿ ಇವೆಲ್ಲ ಯಾವ ಕನ್ಫರ್ಮ್ ಆಗಿರಲ್ಲ ನಮ್ಗೆ. ಎಲ್ಲ ಮರಿ ಮಿಲ್ಕಿಂಗ್ ಅಲ್ಲಿ ಇರ್ತವೆ. ಕೆಲವೊಂದು ಪ್ರೆಗ್ನೆಂಟ್ ಕನ್ಫರ್ಮ್ ಬರಲ್ಲ ನಮ್ಗೆ. ಈ ಡಾರ್ಪಲ್ ಇನ್ನೊಂದು ತಿಳ್ಕೊಬಿಡಿ ಹೊಟ್ಟೆ ನೋಡಿ ಕನ್ಫರ್ಮ್ ಮಾಡಕ್ಕಾಗಲ್ಲ. ಹೊಟ್ಟೆ ನೋಡಿ ಕನ್ಫರ್ಮ್ ಮಾಡಕ್ಕಾಗಲ್ಲ. ಅಲ್ಲಿ ಮಲಗಿದೆ ನೋಡಿ ಒಂದು ಫೀಮೇಲ್, ಅದ್ ನೋಡ್ರೆ ತುಂಬ ಪ್ರೆಗ್ನೆಂಟ್ ಹಂಗ ಕಾಣುತ್ತೆ. ನಿನ್ನೆ ಮನೆ ಕ್ರಾಸಿಂಗ್ ತಂದಿದೆ ಅದು. ಅಷ್ಟು ಒಂದು ಒಳ್ಳೆ ಸೈಜ್ ಇದೆ. ಆ ಸೈಜ್ ಇದೆ, ಸೈಜ್ ಡಾರ್ಪಲ್ ಪ್ರಶ್ನೆನೇ ಇಲ್ಲ. ಅದು ಈಗಲೂ ನೋಡ್ಬೋದು 90 kg ಮೇಲೆ ಫೀಮೇಲ್, 90 ರಿಂದ 100 kg ಅವರೇಜ್ ಇದ್ದಾಳೆ ಅಂತ ಹೇಳಿ ಅವರು. 90 kg ಮೇಲೆ ಇದೆ ಫೀಮೇಲ್. ಅದು ಅಷ್ಟಿದ್ರು ಪ್ರೆಗ್ನೆಂಟ್ ಇರಲ್ಲ. ಅದು ಪ್ರೆಗ್ನೆಂಟ್ ಡೆಲಿವರಿ ಎರಡು ಒಂದೇ ತರ ಕಾಣೋದು ಡಾರ್ಪಲ್ ಅಲ್ಲಿ. ಅದು ಮರಿ ಹಾಕಿರೋ ಹೊಟ್ಟೆ ಸೈಜ್ ಇಳಿಯಲ್ಲ. ಡಾರ್ಪಲ್ ಅದೊಂದು ಚಂದ. ಯಾವ್ದೇ ಕಾರಣಕ್ಕೂ ಬೇಕು ಬರಲ್ಲ. ತೋರಿಸ್ತೀನಿ ನಿಮ್ಗೆ, ಆ ಕಡೆ ಇದಾವೆ ಮರಿ ಹಾಕಿರೋಂತ. ನಿನ್ನೆ ಮರಿ ಹಾಕಿರೋವು ಆ ಹೊಟ್ಟೆ ಏನಿದಾವೆ ನೋಡಿದೀವಿ. ಡೆಲಿವರಿ ಆಗಿಲ್ವೇನೋ ನಂಗೆ ಕಾಣುತ್ತೆ ನಿಮ್ಗೆ. ಅದೇ ತರ ಕಾಣುತ್ತೆ ಡಾರ್ಪಲ್, ಅದೇ ಚಂದ. ಆಮೇಲೆ ಇವಕ್ಕೆಲ್ಲ ಯಾವ ತರ ಮೇವುಗಳನ್ನ ಸಪ್ಲೈ ಮಾಡ್ತೀರಾ ನೀವು? ಬೆಳಿಗ್ಗೆ ಆಗ್ಲಿ ಸಂಜೆ ಆಗ್ಲಿ? ನಾನು ಡೈಲಿ 2 ಟೈಮ್ ಮೇವು ಕೊಡೋದು. ಅಲ್ಲ, ಬೆಳಿಗ್ಗೆ ನಾನು 2 ಟೈಮ್ ಮೇವು ಕೊಡೋದು. ಬೆಳಿಗ್ಗೆ ಒಂದು 9 ರಿಂದ 10 ಗಂಟೆ ಒಳಗೆ 1 ಟೈಮ್ ಫಸ್ಟ್ ಮೇವು ಕ್ಲಿಯರ್ ಮಾಡ್ತೀನಿ ನಾನು. ಫೀಡಿಂಗ್ ವಿತ್ ಮೇವು 2 ಜೊತೆಲೆ ಹೋಗುತ್ತೆ ನಂದು. ಅಂದ್ರೆ TMR ಟೈಪ್ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ನಾನು. ಈಗ ಬೆಳಿಗ್ಗೆ ನಾನು ಮಿಕ್ಸ್ ಮಾಡ್ತೀನಿ, ನೀವು ನೋಡ್ತಿದ್ರಲ್ಲ ಅದೆಲ್ಲ TMR ಟೈಪ್ ಮಿಕ್ಸ್ ಮಾಡ್ಬಿಟ್ಟು. ಯಾಕಂದ್ರೆ ಎಲ್ಲ ಮಿಕ್ಸಿಂಗ್ ಹಂಗ್ ಕೊಡೋದ್ರಿಂದ ಏನಂದ್ರೆ ಡೈಜೆಷನ್ ಸಮಸ್ಯೆ ಇರಲ್ಲ ನನಗೆ. ಆಮೇಲೆ ಒಂದೇ ಕುರಿ ಜಾಸ್ತಿ ತಿಂತು ಅನ್ನಂಗಲ್ಲ. ಸಮ ಪ್ರಮಾಣವಾಗಿ ಎಷ್ಟು ಬೇಕು ಮೇವು ತಿಂತೋ ಅದ್ರ ಜೊತೆ ಫೀಡ್ ಹೋಗುತ್ತೆ. ಅದ್ ಎಷ್ಟು ಬೇಕು ತಿನ್ಮಾಡ್ಕೊದೆ. ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಬೇರೆ ಒಂದು ಪ್ರಾಬ್ಲಮ್ ಇಲ್ಲ, ಲೂಸ್ ಮೋಷನ್ ಆಗೋದು ಅವೆಲ್ಲ ಸ್ಟಾರ್ಟಿಂಗ್ ನಮ್ಮಲ್ಲಿ ಇರೋದೇ ಇಲ್ಲ. ಆತರ ಆದ್ರಿಂದ ಒಟ್ಟಿ ಮಿಕ್ಸ್ ಮಾಡ್ಕೊಡ್ತೀವಿ. ವಿತ್ ಮರಿಗಳು ಚೆನ್ನಾಗಿ ಮೇವು ಸಿಗುತ್ತೆ. ಫೀಡ್ ತಿಂತದೆ, ಮೇವು ತಿನ್ನುತ್ತೆ. ಯಾಕಂದ್ರೆ ಎಲ್ಲ ಮಿಕ್ಸಿಂಗ್ ಇರೋದ್ರಿಂದ ಟೇಸ್ಟ್ ಇರುತ್ತೆ. ಎಲ್ಲ ಜೊತೆ ಚೆನ್ನಾಗಿ ತಿನ್ಕೊಳುತ್ತೆ. ಗ್ರೋತ್ ವೈ ಚೆನ್ನಾಗಿ ಬರುತ್ತೆ ನಮ್ಗೆ. ಈಗ ಒಂದ್ ದೊಡ್ಡ ಕುರಿ ಅಂದ್ರೆ ಒಂದ್ ಸಣ್ಣ ಕುರಿ ಡಾಮಿನೇಟ್ ಮಾಡುತ್ತೆ. ಇಲ್ಲಿ ಎದುರಿಸ್ಬಿಟ್ಟು ಅದು ತಿನ್ಕೊಬಿಡುತ್ತೆ. ಇಲ್ಲಂಗೆ ಎದುರಿಸಕ್ಕಾಗಲ್ಲ. ಹೊಟ್ಟೆ ತುಂಬ ಮಲ್ಕೊಳ್ಳೇಬೇಕು. ಅದು ಬರೀ ಫೀಡ್ ತಿನ್ನಕ್ಕಾಗಲ್ಲ. ಬಿಟ್ಟಾಗಲ್ಲ ಇನ್ನೊಂದ್ ಕುರಿ ಬಂದು ಬಾಯಿ ಹಾಕುತ್ತೆ. ಅಲ್ಲಿ ಪುಣ್ಯ ಎಲ್ಲ ಸಮ ಪ್ರಮಾಣದ ಮೇವು ಸಿಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಬೆಳಿಗ್ಗೆ ಸಂಜೆ 3 ಹೊತ್ತು ಹಾಕ್ತಿವಿ ನಾವು, ಆದ್ರೂ ಏನು ನಮ್ಗೆ ಅರಿಯಲ್ಲ ಹಂಗೆ ಹಿಂಗೆ. ಇಲ್ಲ ಬ್ರದರ್, ಕುರಿಗೆ ರೆಸ್ಟ್ ಕೇಳುತ್ತೆ ಬ್ರದರ್. ಇಲ್ಲಿ ಈಗ ಕುರಿ ಫಾರ್ಮ್ ಮಾಡೋದು 24 ಗಂಟೆ ತಿನ್ಸೂರು ಪ್ರಯೋಜನ ಇಲ್ಲ. ಅದು ಎಷ್ಟು ತಿಂದು ಎಷ್ಟು ನೆಮ್ಮದಿ ಮಲ್ಕಾಕತ್ತೆ, ಅಲ್ಲೇ ಟೈಮ್ ಅದು ಕುರಿ ಡೆವಲಪ್ಮೆಂಟ್ ಬರೋದು. ಅಂದ್ರೆ ಬಾಯಿ ಆಡ್ಬೇಕು. ಮಲ್ಕು ಆಡೋದು ಅಂದ್ರೆ ಬಾಯಿ ಆಡೋದು. ಹೌದು, ನಿಮ್ರ ಹಾಕತ್ತಲ್ಲ, ನಿಮ್ರ ಹಾಕ್ಬೇಕು. ಈ ಕುರಿಗಳಲ್ಲಿ ಹೆಂಗೆ ಗೊತ್ತಾ, ಏನ್ 24 ಗಂಟೆ ತಿನ್ನೋದು 1 ರಿಂದ 1.5 hours ತಿಂದು ಮಲ್ಕೊಬಿಡುತ್ತೆ. ಸ್ಟಾಪ್ ಅಷ್ಟೇ. ಇನ್ ಸಾಯಂಕಾಲ ಎದೋಳೋದು ನಮ್ಮ ಹತ್ರ ಕುರಿಗಳು. ಈ ಕೊಟ್ರ ಮೇವ್ ತಿಂತ ಇದೆಯಲ್ಲ, ಈಗೆಲ್ಲ ಮಲ್ಕೊಬಿಟ್ರಿ ನಿಮ್ಗೆ. ಇನ್ ಸಾಯಂಕಾಲ 7 ಗಂಟೆಗೆ ನಾನು ಸೆಕೆಂಡ್ ಮೇವ್ ಕೊಡೋದಿನ. ಅಲ್ಲಿ ತನಕ ಏನು ಮೇಲ. ಅಲ್ಲಿ ಡ್ರಿಂಕರ್ ಅಲ್ಲಿ ನೀರ್ ಇರುತ್ತೆ, ನೀರ್ ಕುಕ್ಕಳ್ತವೆ, ಮಲ್ಕೊಳ್ತವೆ. ಏನು ಕೆಲಸ ಇರಲ್ಲ. ಇದು ರಿಂಕರ್ ಸಿಸ್ಟಮ್. ಇದು ಯಾವ ತರ ಇದು? ಅದ್ ಯಾವ ತರ ನೀರ್ ಪಾಸ್ ಆಗುತ್ತೆ ಅದು? ಬನ್ನಿ ನಾನು ನಿಮ್ಗೆ ಆ ಕಡೆ ತೋರಿಸ್ತೀನಿ. ಅದು ಅಂದ್ರೆ ಸೆನ್ಸರ್ ಟೈಪ್ ಅಂದ್ರೆ ಮ್ಯಾನ್ಯುವಲ್ ಟೈಪ್ ಇದೆ ಅದು. ಅಂದ್ರೆ ಒಳಗಡೆ ನಿಪ್ಪಲ್ ಬರುತ್ತೆ. ಆ ನಿಪ್ಪಲ್ ಅಲ್ಲಿ ಇವಕ್ಕೆ ಆಟೋಮೆಟಿಕ್ ಆಗಿ ಅವಾಗೆಲ್ಲ ಪ್ರೆಸ್ಸಿಂಗ್ ಗೊತ್ತಾಗಿರುತ್ತೆ. ಕುರಿಗಳು ನಮ್ಮಕ್ಕೆಲ್ಲ ಸಣ್ಣ ಮರಿಯಿಂದ ಕುಡಿಯೋದ್ರಿಂದ. ಈ ಯೆಲ್ಲೋ ಕಲರ್ ಇದೆಯಲ್ಲ ಈಗ ಪ್ರೆಸ್ ಮಾಡಿದ್ರೆ ನೀರ್ ಬರ್ತಾ ಇರುತ್ತೆ ನೋಡಿ ಅಲ್ಲಿ. ಅದು ಕುಡಿಯುತ್ತೆ ಅದೇ ಇಲ್ಲಿ ಬಾಯಿ ಹಾಕ ನೀರ್ ಕುಡಿ ಇಲ್ಲಿ ಬಾಯಿ ಹಾಕುತ್ತೆ ಲೈಟ್ ಆಗಿ ಟಚ್ ಆಗಿ ನೀರ್ ಬರುತ್ತೆ. ಯಾವ ಕಡೆ ಟಚ್ ಆದ್ರೂ ನೀರ್ ಬರುತ್ತೆ. ರೌಂಡ್ ಶೇಪ್ ಯಾಕಡೆ ಟಚ್ ಮಾಡ್ಕೋಬಹುದು. ಅದು ಕುಡ್ದು ಬಿಟ್ಮೇಲೆ ಆಫ್ ಆಗುತ್ತೆ. ಇನ್ ಬರಲ್ಲ. ಅದ್ರಿಂದ ಏನ್ ನಮ್ಗೊಂದು ಅರ್ಧ ಕೆಲಸ ನಾವೇ ನೋಡಿ. ಇವಾಗ ನೀವು ಮೇವ್ ಹಾಕೋದೆಲ್ಲ ತೋರಿಸಿದ್ರಿ. ನನಗೆ ಇವಾಗ ಕಾಡ್ತಾ ಇರೋದೇನು ಅಂದ್ರೆ ಇದೇನಿದು? ಏನಿದು? ಕಲ್ಲುಗಳನ್ನ ಹಾಕಿರ್ತೀರ, ಇದು ಕಲ್ಲು ಸಾಲ್ಟ್ ಏನಿದು ಬ್ರದರ್? ಇದು ನಾವು ತಿನ್ನೋ ಕಲ್ಗಳೇ. ಇದು ರಾಕ್ ಸಾಲ್ಟ್ ಅಂತ ಅಂದ್ರೆ ಉಪ್ಪಿನ ಟೈಪ್ ನಮ್ಮ ಸಾಂಬಾರ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ನ್ಯಾಚುರಲ್ ಕಲ್ಗಳು. ಇದು ಬ್ಲಾಕ್ ಸಾಲ್ಟ್ ಅಂತ. ಈಗ ನೀವು ನೋಡಿ ನಾವು ತಿನ್ಬೋದು ಎರಡು. ಕಪ್ಪುಪ್ಪು ಅಂದ್ರೆ ಪಾನಿಪುರಿ ತಿಂತೀರ ಗೊತ್ತಾ? ಪಾನಿ ನೀರ್ಗೆ ಹಾಕ್ತಾರಲ್ಲ ಅದೇ ಕಲ್ಲು. ಪಾನಿ ಕಲ್ಗ ಹಾಕದ. ಇದ್ರಲ್ಲಿ ಡೈಜೆಷನ್ ಚೆನ್ನಾಗುತ್ತೆ, ನೀರ್ ಚೆನ್ನಾಗಿ ಕುಡಿಯುತ್ತೆ ಕುರಿ. ನ್ಯೂಟ್ರಿಷನ್ ಚೆನ್ನಾಗಿದೆ. ನ್ಯೂಟ್ರಿಷನ್ ಗೋಸ್ಕರ ಅದಕ್ಕೆ ಕೇಳಿ ಪ್ರತಿ ಕುರಿಲಿ ಇಟ್ಟಿರ್ತೀವಿ ಬ್ರದರ್ ಅದು. ಯಾಕೆಂದ್ರೆ ನಮ್ಮ ಒಳಗಡೆ ಮೇಯೋದ್ರಿಂದ 1 ರಿಂದ 1 ಕಮ್ಮಿ ಇರುತ್ತೆ ಏನಾರು. ನ್ಯೂಟ್ರಿಷನ್ ಕೊರತೆ ಇರಲ್ಲ. ಪ್ಲಸ್ ಇದ್ ನೆಕ್ಕದ್ರಿಂದ ನೀರ್ ಚೆನ್ನಾಗಿ ಕುಡಿಯುತ್ತೆ, ಕುರಿ ಆರೋಗ್ಯವಾಗಿರುತ್ತೆ. ಅಂದ್ರೆ ಈಗ ಡೈಜೆಷನ್ ಆಗಿಲ್ಲ ಕೆಲವೊಂದ್ಕೆ, ಅದಾದ್ರಿಂದ ಒಂದ್ ಸ್ವಲ್ಪ ಡೈಜೆಷನ್ ಆಗುತ್ತೆ, ಸಮಸ್ಯೆ ಇರಲ್ಲ. ಇದಂದ್ರೆ ಇದು ವೇಸ್ಟ್ ಆಗಲ್ಲ. ಅಂದ್ರೆ ಕಡ್ಕೊಂಡ್ ತಿನ್ನಕ್ಕಾಗಲ್ಲ. ಅದಕ್ಕೆ ನೆಕ್ಕಿ ನೋಡಿದಲ್ಲ, ನೆಕ್ಕಿ ಗುಂಡಿ ಮಾಡಿದ್ಯಲ್ಲ ನೀಟಾಗಿ ಮಾಡಿದಾರೆ ನೋಡಿ. ಇದೆಲ್ಲ ಸಾವಸ ಆಗುತ್ತೆ. ನೋಡ್ಬೋದು ಇಷ್ಟ ಅಪ್ಪ ಕಲ್ಲಿರೋದು ಹಿಂಗ್ ಸಾವಸ ಹಿಂಗ್ ಇಟ್ಟಿರುತ್ತೆ.
ಕಡ್ಕೊಂಡಂತೂ ತಿನ್ನಕ್ಕಾಗಲ್ಲ, ನೆಕ್ಕಿ ಸವಸ್ಬೇಕದು. ಓಕೆ ಓಕೆ, ಒಳ್ಳೆ ಕುದುರೆ ಲಾಳ ತರ. ಹೌದು, ಹೆಂಗಾದ್ರೂ ಸೌದ ಹೋಗುತ್ತೆ. ಈಗ ಅಷ್ಟಪ್ಪ ಕಲ್ಲಿದೆಯಲ್ಲ, ಅಲ್ಲಿ ತೋರಿಸ್ತೀನಿ ಬನ್ನಿ, ಅಷ್ಟು ಸಣ್ಣ ಸಾವ್ಸ್ ಹಾಕಿರೋದು, ಕಲ್ಲು ಹಂಗೆ ಸಾವ್ಸ್ ಹಾಕುತ್ತೆ ಸುಮಾರು ಇದಾವೆ ನೋಡಿ. ಇಲ್ಲಿ ಇದು ದಪ್ಪ ಕಲ್ಲ ಇಟ್ಟಿರೋದು ಯಾವ ತರ ನೇಸ್ ಬಂದಿರುತ್ತೆ ನೋಡಿ. ಹೌದು, ಒಂದ್ ಒಳ್ಳೆ ಗೆಸ್ಟರೇ ಇದು ಮೇನ್ ನಾವು ಇಟ್ಟಾಗ ಹೆಂಗಿರುತ್ತೆ ಗೊತ್ತಾ, ನಾನು ತೋರಿಸ್ತೀನಿ. ನೆನ್ನೆ ಮನೆ ಇಟ್ಟಿರೋದು ಬೋರ್ಡರ್ಸ್ ಕಲ್ಲಿರುತ್ತೆ ನೋಡಿದಿರಲ್ಲ, ಸೇಮ್ ಬೋರ್ಡರ್ಸ್ ಕಲ್ಲಿದ್ದಂಗಿರುತ್ತೆ. ಈಗ ನೋಡಿ ಏನ್ ನೇಸ್ ಮಾಡಿದಾವೆ ಆತರ. ಹೌದು, ಓಕೆ. ಇವೆಲ್ಲ ಇವೇನ್ ನೀವು ಈ ಕಡೆ ಒಂದ್ ಗುಂಪು ಮಾಡಿದಾರ, ಈಗ ಆ ಕಡೆ ಒಂದ್ ಗುಂಪು ಆಯ್ತಾ, ಗಬ್ಬ ಆಗಿರೋವು ಒಂದು ಆತರ ಗಬ್ಬ. ಇಲ್ಲೂ ಪ್ರೆಗ್ನೆನ್ಸಿ ಇದಾವೆ ಹೇಳ್ತೀನಿ ನೋಡಿ. ಇದೆಲ್ಲ ಮೇಲ್ ಅಂದ್ರೆ ಇದೊಂದು ಬ್ಯಾಚ್ ಅಲ್ಲಿ ಬಂದಿರೋಂತ ಮೇಲ್ಗಳಿವು. ಇವ್ರ ಜೊತೆ ದೊಡ್ಡ ಸಣ್ಣ ಮೇಲ್ ಹಾಕಿದ್ರೆ ತಿನ್ನಕ್ ಬಿಡಲ್ಲ, ಗಲಾಟೆ ಮಾಡೋದು. ಯಾಕಂದ್ರೆ ಗಂಡುಗಳು ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಬೀಜದಲ್ಲೇ ಇರುತ್ತೆ. ಇದು ಸ್ವಲ್ಪ ಗಲಾಟೆ ಮಾಡ್ತವೆ. ಗಲಾಟೆ ಅಂದ್ರೆ ಸುಮ್ನೆ ಹತ್ತಕ್ ಹೋಗೋದು, ಅದು ಗುದ್ದೋದು, ಚೇಷ್ಟೆ ಜಾಸ್ತಿ ಇವಕ್ಕೀಗ. ಅಂದ್ರೆ ಒಂದು ಪ್ರಾಯ ಏಜ್ ಅಲ್ಲಿ ಇರೋದ್ರಿಂದ ಅವು ಸ್ವಲ್ಪ ಗಲಾಟೆ ಮಾಡ್ತವೆ. ಇವ್ರ ಇಂಡಿಗೆ ಹೊಸ ಕುರಿ ಹಾಕಿದ್ರೆ ಎಲ್ಲಾ ಸೇರ್ಕೊಂಡು ಒಂದು ಕುರಿ ಹಿಂಸೆ ಕೊಡ್ತವೆ. ಯಾವ್ದೇ ಮೇಲ್ ಈಗ ಜೊತೆ ಸಣ್ಣದ್ರಿಂದವೇ ಇವೇನ್ ಗಲಾಟೆ ಇಲ್ಲ, ತಮಾಷೆ ಅರ್ಥ ಮಾಡ್ಕೊಂಡು ಇದ್ರ ಜೊತೆ ಒಂದ್ ಮೇಲ್ ತಂದ್ ಬಿಟ್ರಿ, ಯಾವ್ದೇ ಒಂದು ಮೇಲ್ ಫೀಮೇಲ್ ಯಾವ್ದೇ ತಂದ್ ಬಿಟ್ರು ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಒಂದೇ ಸತಿ ಅಟ್ಯಾಕ್ ಮಾಡ್ತವೆ. ಆದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಇವೆಲ್ಲ ಮೇಲಿ ಏಜು ಇಲ್ಲೇ ಇರೋದೇ ಇವು ಈಗ ಸೇಲ್ ಆಗಂಟೆ ಇಷ್ಟೇ ಇರ್ತವೆ. ಅಕಸ್ಮಾತ್ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಅಂದ್ರೆ ಈ ಸೈಜ್ ಅಲ್ಲಿ ಇರುವಂತ ಮೇಲ್ಗಳನ್ನ ತಂದು ಇವ್ರ ಜೊತೆ ಬಿಡ್ತೀವಿ. ಚಿಕ್ಕ ಯಾವನೋ ತಂದ್ ಬಿಡಕ್ಕ. ಈಗ ದೊಡ್ಡ ಮೇಲ್ ಕಡೆ ಒಂದ್ 2-3 ಉಳ್ಕತವೆ, ಅವತ್ತು ಇಲ್ಲಿ ಹಾಕೊಂಡು ಒಂದ್ 2 ದಿವಸ ಅವಾಯ್ಡ್ ಮಾಡ್ಬೇಕು ನಾವು. ಇದು ಪ್ಯೂರ್ ಡಾರ್ಪರ್, ಯಾಕಂದ್ರೆ ಎಲ್ಲ ಆಗಿದೆಯಲ್ಲ 100% ಪ್ಯೂರ್ ಡಾರ್ಪರ್. 100% ಪ್ಯೂರ್ ಡಾರ್ಪರ್. ಎಷ್ಟು 5, 6, 7 ಇದಾವೆ ಏನಪ್ಪ. 7 ಕೂಡ ಪ್ಯೂರ್ ಡಾರ್ಪರ್, 6 ಕೂಡ 6 ಪ್ಯೂರ್ ಡಾರ್ಪರ್. ಅಂದ್ರೆ ಓದ್ ಬ್ಯಾಚ್ ಎಲ್ಲ ಸೇಲ್ ಆಗಿ ಇಷ್ಟು ಮಾತ್ರ ಉಳ್ಕೊಂಡಿದ್ದಾವೆ. ಅಲ್ಲ ಓದ್ ಬ್ಯಾಚ್ ಎಲ್ಲ ಸೇಲ್ ಆಗಿದ್ದಾವೆ. ಇದ್ರಲ್ಲಿ ಒಂದ್ ಮರಿ ಬುಕಿಂಗ್ ಆಗಿದೆ. ಇದು ಇನ್ನೊಂದು 5 ಮರಿ ಇದಾವೆ ಇದ್ರೊಳಗಡೆ. ಅಂದ್ರೆ ಇವೆಲ್ಲ ರೆಡಿ ಟು ಕ್ರಾಸ್. ಇವು ರೆಡಿ ಟು ಕ್ರಾಸ್. ಈಗ ಇವತ್ತು ಮೇಲಿ ಬಿಟ್ರು ಕ್ರಾಸ್ ಮಾಡೋ ಕೆಪಾಸಿಟಿ ಉಕ್ಕಿದೆ. ಫೀಮೇಲ್ ಜೊತೆ ಬಿಟ್ರೆ ರೆಡಿ ಟು ಕ್ರಾಸ್. ಇವೆಲ್ಲ ಬ್ರದರ್ ಇವೆಲ್ಲ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಗಳು. ಫಸ್ಟ್ ಪ್ರೆಗ್ನೆಂಟ್. ಲಾಸ್ಟ್ ಟೈಮ್ ಈಗ ಏನ್ ಮರಿ ಹಾಕಿದಾವೆ ಅವ್ರು ಹಿಂದ್ ಬ್ಯಾಚ್ ಬಂದಿರೋಂತ ಕುರಿಗಳಲ್ಲಿ ಹುಟ್ಟಿರೋಂತ ಮರಿಗಳು ಇವು. ಫಸ್ಟ್ ಟೈಮ್ ಪ್ರೆಗ್ನೆಂಟ್. ಈಗೆಲ್ಲ ಇನ್ನು ಡೆಲಿವರಿ ಲೇಟ್ ಇದೆ. ಒಂದ್ 2 ಮಾತ್ರ ಕನ್ಫರ್ಮ್ ಇದಾವೆ. ಅಂದ್ರೆ ಇನ್ನೇನು ಒಂದ್ ತಿಂಗಳಲ್ಲಿ ಮರಿ ಹಾಕುವಂತವು. ಮಿಕ್ತವಲ್ಲ ಒಂದ್ 2 ತಿಂಗಳು ಅವರೇಜ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಇರುವಂತ. ನೀವು ಇದನ್ನೆಲ್ಲ ಇವಾಗ ಮಾಡ್ಬೇಕಾದ್ರೆ ಇದೇ ತರ ಮಾಡ್ಬೇಕು, ಇಷ್ಟರಲ್ಲೇ ಇಷ್ಟು ಡೈಮೆನ್ಷನ್ ಅಲ್ಲಿ ಮಾಡ್ಬೇಕು ಅನ್ನೋದು ಏನಾದ್ರು ಇತ್ತ? ಮತ್ತೆ ಕರೆಕ್ಟ್ ಆಗಿ ಇಷ್ಟು ನೀಟಾಗಿ ಇಷ್ಟು ಸಕದ ಮಾಡಿದ್ರೆ ಇವೆಲ್ಲ ರಬ್ಬರ್ ಕೋಟೆಡ್, ಮತ್ತೆ ಕುಣಿಯಲ್ಲ. ಯಾಕಂದ್ರೆ ಇದಕ್ಕೂ ರಾಡ್ ಹಾಕಿರ್ಬೋದು. ಬೇರೆ ಈ ತರ ಅಳ್ಳಾಡ್ತಾ ಇರ್ತಾವ ನಾನ್ ನೋಡಿದಾಗೆ. ಬಟ್ ಇದಕ್ಕೂ ರಬ್ಬರ್ ರಾಡ್ ಕೊಟ್ಟಿದ್ರ. ಮತ್ತೆ ಇದು ರಬ್ಬರ್ ಏನಿದು ಯಾವ ತರ ನೀವು ಮಾಡಿದ್ದು? ಇದ್ರಲ್ಲಿ ನಾವು ಸ್ವಲ್ಪ ಗೇಜ್ ಹೆವಿ ಹಾಕ್ಸಿ ಕೆಲವಿಂಗ್ ಆಡ್ತೇವೆ ಅಂತಿರಲ್ಲ, ಅವರು ಕ್ವಾಲಿಟಿ ಕಬ್ಬಣ ಕಮ್ಮಿ ಹಾಕ್ಸಿರ್ತಾರೆ. ಆಮೇಲೆ ಮ್ಯಾಟ್ ಗಳು ಥಿಕ್ನೆಸ್ ಅಷ್ಟು ಇರಲ್ಲ. ನಾವು ಹೆವಿ ಮ್ಯಾಟ್ ಹಾಕ್ಸ್ಬಿಟ್ಟು ಆಂಗ್ಲರ್ ಗಳು ಹೆವಿ ಹಾಕ್ಸಿದೀವಿ. ಯಾಕಂದ್ರೆ ಲೈಫ್ ಟೈಮ್ ಅಂದ್ರೆ ನಾವು ಕುರಿ ಸಾಕ್ತಿವಿ ಅಂತ ಹೊರಟಾಗ ನಮ್ಮವೆಲ್ಲ ಒಂದು ನೋಡಿದ್ರೆ 100-120 ಕೆಜಿ ಕುರಿ ಇರ್ತವೆ ಅಂದಾಗ ಆ ಕುರಿ ಶೇಕ್ ಮಾಡಿದಾಗ ಶೇಕ್ ಆಗಬಾರ್ದು. ನಮ್ಮಲ್ಲಿ ಕೆಲವು ಟೈಮ್ ಮೇಲ್ಗಳು ಏನ್ ಮಾಡ್ತವೆ ಅಂದ್ರೆ 120 ಕೆಜಿ ಮೇಲ್ ಅಂತಾರೆ ಮರಿಯಾರ್ದಂಗ ಆಡುತ್ತ. ಅದನ್ನ ಕೆಲವು ಟೈಮ್ ನೆಗದು ಕುಣಿಯುತ್ತೆ. ಮ್ಯಾಟ್ ಸ್ಟ್ರೆಂತ್ ಇಲ್ಲ, ಮರಿ ಮೇಲ್ ನೆಗದ್ ಕೇಳಿ ಬಿಟ್ಟಾಗ ಮ್ಯಾಟ್ ಏನ ಕಟ್ ಆಗ್ತು ಅಂದ್ರೆ ಕೆಳಗಡೆ ಹೋಗ್ಬಿಡುತ್ತೆ ಕುರಿ. ಇಲ್ಲಿಂದ ಕೆಳಗಡೆ 7 ಅಡಿ ಆಳ ಇದೆ. ಆ 7 ಅಡಿ ಮೇಲ್ ಬಿದ್ರೆ ಅದಕ್ಕೆ ಏನಾದ್ರು ನೋವಾಗೋದು ಇಲ್ಲ, ಕಾಲ್ ಮುರ್ಕೋದು ಏನಾದ್ರು ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ಒಳ್ಳೆ ಗ್ರಿಪ್ ಅಲ್ಲಿ ಮಾಡಿಸ್ಕೋಬೇಕು. ಇದು ಎಷ್ಟು ಬೀಳ್ತಿದ್ದು ಮ್ಯಾಟ್ ನಿಮ್ಗೆ? ಇದು ಯಾವ ತರ ಮ್ಯಾಟ್ ಇವು? ನಾನು ಇದು ಕೊಯಮತ್ತೂರಿಂದ ತರಿಸಿದೆ, ತಮಿಳ್ನಾಡಿಂದ ತರಿಸಿದ್ ನಾನು. ಯಾಕಂದ್ರೆ ನನಗೆ ಪರವಾಗಿಲ್ಲ, ಲೈಕ್ ಆಗ್ತು ಕ್ವಾಲಿಟಿ ಅಂತ ಅಲ್ಲಿಂದ ತರ್ಸಾಕ್ಸಿದ್ ನಾನು. ಈಗೆಲ್ಲ ಬೆಂಗಳೂರಲ್ಲೂ ಸಿಗ್ತಾ ಇದೆ. ನನಗೆ ಕೊಯಮತ್ತೂರಲ್ಲಿ ತರಿಸಿದ್ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಬೆಂಗಳೂರು ಮ್ಯಾಟ್ ಯೂಸ್ ಮಾಡಿಲ್ಲ, ಕೊಯಮತ್ತೂರು ನನ್ಗೆ ಓಕೆ ಅನಿಸ್ತು, ನಾನು ಯೂಸ್ ಮಾಡಿದ್ದೀನಿ. ಕೊಯಮತ್ತೂರಿಂದ ತರಿಸಿ ಮಾಡಿರೋ ಮ್ಯಾಟ್. ಇದು ಎಷ್ಟು ಬೀಳ್ತದೆ? ಡೈಮೆನ್ಷನ್ ಎಷ್ಟಿದೆ ಇದ್ರದ್ದು ಶೆಡ್ ಇಂದು? ನಂದು 55ಕ್ಕೆ 55 ಇದೆ. 55ಕ್ಕೆ 55. ಮುಂಚೆ ಇಷ್ಟಿತ್ತು, ಇವಾಗ ಎಕ್ಸ್ಟ್ರಾ ಲಾರ್ಜ್ ಮಾಡ್ಕೊಂಡು ಅಂದ್ರೆ 36ಕ್ಕೆ 55 ಇತ್ತು. ಈಗ ಎಕ್ಸ್ಟೆನ್ಷನ್ ಮತ್ತೆ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡೆ. ಇದೇನು ಬ್ರದರ್ ಹೆಂಗಿರುತ್ತೆ ಗೊತ್ತಾ, ಒಂದೇ ಸಲ ದೊಡ್ಡದ್ ಮಾಡ್ಸಿ ಅಂತ ಏನ್ ಹೇಳಕ್ಕಲ್ಲ. ಕಬ್ಬಣ ಬ್ರದರ್ ಎಲ್ಲಿ ಅಂಟಿಸ್ಕೊಂಡ್ಬಿಡುತ್ತೆ ಅದು ವೆಲ್ಡಿಂಗ್. ಯಾಕಡೆ ಕಾರ ಎಳ್ಕೋಬಹುದು, ಯಾಕಡೆ ಕಾರ ಅಂಟಿಸ್ಕೋಬಹುದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಎಷ್ಟಿದೆ ಚಿಕ್ಕದಾಗಿ ಮಾಡಿಸ್ಕೋಬೇಕು. ಸುತ್ತಲೂ ಸ್ಪೇಸ್ ಇರುತ್ತೆ. ಅಂದ್ರೆ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ನೀವು. ಈಗ ನಾನು ಈ ಕಡೆ ಕೇಳಿದ್ರು ಜಾಗ ನಂಗೆ ಸ್ಟಾರ್ಟ್ ಮಾಡಿ. ಈಗ ಒಂದ್ ಮನೆ ಕಟ್ತಂಗೆ ಬ್ರದರ್, ಫಸ್ಟ್ ಒಂದ್ ಪೋರ್ಷನ್ ಮನೆ ಕಟ್ತಾರೆ, ಹಿಂದ್ಕೊಂದ್ ಚಾಟ್ಲು ಮುಂದ್ಕೊಂದ್ RCC ಹಾಕತ್ತಾರೆ. ಅದೇ ಮನೆ ಅದೇ ತರ ಇದು ಅಷ್ಟೇ. ಎಕಡೆ ಕೇಳಕಂದ್ರೆ ನಮ್ಗೆ ಯಾವ ತರ ಪೋರ್ಷನ್ ಮಾಡಿಸಿ ಬಿಟ್ಕೊಬಿಟ್ರೆ ಫ್ಯೂಚರ್ ಯಾವ ತರ ಡೆವಲಪ್ ಮಾಡ್ತೀವಿ. ಇವಾಗ ಇದೇ ತರ ಮಾಡ್ಬೇಕು ಅನ್ನೋದು ಯಾವ ಐಡಿಯಾ ನಿಮ್ದು? ಕರೆಕ್ಟಾಗಿ ಹಿಂಗೆ ಮೇವ್ ಹಾಕ್ಬೇಕು, ಕರೆಕ್ಟಾಗಿ ಕತ್ತಿ ಹಾಕಿ ನೀಟಾಗಿ ಮೇಯ್ತವೆ, ಒಂಚೂರು ಎಕ್ಸ್ಪೀರಿಯನ್ಸ್ ಬ್ರದರ್ ಇದು. ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಒಂದು 5 ವರ್ಷ ಕೆಳಗಡೆ ಸಾಕಿದ್ದೆ. ಹೌದು. ಆಗ ನಾನು ಇದು 4ನೇ ತರ ಗೊಂತು ಬ್ರದರ್ ನಂದು. ಫಸ್ಟ್ ಹಸ್ಗಳು ತಿನ್ನೋಂತರ ಗೊಂತು ಮಾಡಿಸ್ದೆ, ಅದು ಕಿತ್ತಾಕ್ತೆ. ಆಯಿಲ್ ಡ್ರಮ್ ಇದು ಟಾರ್ ಡ್ರಮ್ ತಂದ್ ಮಾಡಿಸ್ದೆ, ಟಾರ್ ಡ್ರಮ್ ಹೋಗ್ತಾ ಅದೇ ಅಷ್ಟೇ. ಆಯಿಲ್ ಡ್ರಮ್ ತಂದ್ ಮಾಡಿಸ್ದೆ, ಆಯಿಲ್ ಡ್ರಮ್ ತೆಗ್ದಷ್ಟೇ. ಕೊನೆಗೆ ಈ 5 ಹಾಕ್ಸಿದೀನಿ. ನೆಕ್ಸ್ಟ್ ಯಾವ್ದು ಬರ್ತಾ ಗೊತ್ತಿಲ್ಲ ಸದ್ಯಕ್ಕೆ. ಇದ್ರಲ್ಲಿ ಇವಾಗ ಅಪ್ಗ್ರೇಡ್ ಆಗಿದ್ದೀರಾ, ರನ್ನಿಂಗ್ ಓಡ್ತಾ ಇದೆ ಈಗ. ಇವಾಗ ನೀಟಾಗಿ ಅಪ್ಗ್ರೇಡ್ ಆಗಿದೆ. ಒಟ್ಟು ಇದಕ್ಕೆ ಹಾಕಿದ್ರೆ ಒಂದು ಚೂರು ಮೇವ್ ವೇಸ್ಟ್ ಮಾಡಲ್ಲ. ನಾನ್ ನೋಡ್ದಂಗೆ ಎಷ್ಟು ನೀಟಾಗಿ ತಿಂತಿದಾವೆ, ಒಂದು ಚೂರು ಚೆಲ್ಲಲ್ಲ, ಹೊರಗಡೆ ಹಾಕಲ್ಲ. ಅಂದ್ರೆ ಸ್ಕ್ವೇರ್ ಇರುತ್ತಲ್ಲ ಇದು. ಈ ಕುರಿ ಏನ್ ಮಾಡುತ್ತೆ ಅಂದ್ರೆ ಕೆಲವು ಟೈಮ್ ಮುಸ್ಲಿಂ ಹಿಂಗ್ ಅನ್ನುತ್ತೆ, ಆಗ ಚೆಲ್ಲಕ್ ಆಗಲ್ಲ. ಎಲ್ಲೋರು ಇಲ್ಲಿ ಟಚ್ ಆಗುತ್ತೆ, ಮತ್ತೆ ಒಳಗಡೆ ಬೀಳುತ್ತೆ. ಕೆಲವೊಂದು ಈ ಶೇಪ್ ಅಂದ್ರೆ ಪೈಪ್ ಕಟ್ ಮಾಡಿ ಹಾಕ್ಸ್ತಾರಲ್ಲ, ಅದ್ರಲ್ಲಿ ಏನ್ ಸಮಸ್ಯೆ ಅಂದ್ರೆ ರೌಂಡ್ ಶೇಪ್ ಇರ್ತಾರೆ, ಹಿಂಗ ಅಂದಾಗ ಮೇವೆ ಚೆಲ್ಲ ಹೋಗ್ಬಿಡುತ್ತೆ ಆ ಕಡೆ ಈ ಕಡೆ. ಆಳ ಇರಲ್ಲ.
ಡೀಪ್ ಬೇಕು. ಈ ಡೀಪ್ ಎಷ್ಟಿದೆ ನೋಡಿ ಇದು. ಹೌದು ಕರೆಕ್ಟ್. ಈ ಡೀಪ್ ಅಲ್ಲಿ ಚೆಲ್ಲಕ್ ಆಗಲ್ಲ. ಕರೆಕ್ಟಾಗಿ ಇಷ್ಟ ಅರ್ಧ ಅಡಿ ಡೀಪ್ ಇದೆ. ಅದ್ ಪೈಪ್ ಏನಿರುತ್ತೆ ಸ್ಕ್ವೇರ್ ಇರುತ್ತೆ, ಮುಟ್ಲಿ ಹೊಡೆದ್ರೆ ಎಲ್ಲ ಕಡೆಗೂ ಜಾರ ಆಗುತ್ತೆ. ಹೌದು. ಆದ್ರೆ ಇದು ಬೆಟರ್ ಅಂತ ಇದಾಗ್ತದೆ. ಓಕೆ, ಈ ತರ ಮಾಡಿದ್ರಿ. ಮತ್ತೆ ಎಲ್ಲಕ್ಕೂ ಫ್ಯಾನ್ ಸಿಸ್ಟಮ್ ಇದೆ, ಲೈಟ್ ಸಿಸ್ಟಮ್. ಏನ್ ಬ್ರೋ ಇಷ್ಟ ಚೆನ್ನಾಗಿ ಮೇಂಟೆನೆನ್ಸ್ ಇದೆ, ಏನಿದು ಕತೆ ನಿಮ್ದು? ಅಲ್ಲ ಇದು ಏನಾಗುತ್ತೆ ಗೊತ್ತಾ, ಈಗ ನಾನ್ ಫಾರ್ಮಲಿಗೆ ಬಂದೆ ಅಂದ್ರೆ ನನಗೆ ಶೆಕೆ ಆಗ್ತಾ ಇದೆ ಅಂತ ಅನ್ಕೊಂಡಾಗ ಆ ಕುರಿಗೂ ಆಗ್ತಾ ಇರುತ್ತೆ ಆಕ್ಚುಲಿ. ಈಗ ನೋಡಿ ನಾವು ನಿಂತಿದ್ದು ಕೂಲ್ ಆಗಿದೆ ವೆದರ್, ಈಗ ಫ್ಯಾನ್ ಅವಶ್ಯಕತೆ ಇಲ್ಲ. ಬೇಸಿಗೆ ಕಾಲದಲ್ಲಿ ಬಂದ್ರೆ ಫುಲ್ ಇದಿರುತ್ತೆ. ಹಂಗಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಫ್ಯಾನ್ ಹಾಕಿದ್ರೆ ಅವು ಒಂದ್ ಸ್ವಲ್ಪ ತಂಪಾಗಿ ಮಲ್ಕೊಳ್ತವೆ. ಇವೇನ್ ಹಾಕುವಂತ ಕುರಿ ಕೋಳಿ ಕೇಳಲ್ಲ, ಆ ಉಸಿರು ಬಿಡ್ತಾವ ನಮ್ ಕೈಲಿ ನೋಡಕ್ ಆಗಲ್ಲ. ಇದೊಂದ್ ಸ್ವಲ್ಪ ಬಿಗ್ ಸೈಜ್ ಕುರಿ ನಿಮ್ಗೆ ಹೇಳ್ದಂಗೆ. ಆ ಕುರಿ ಹೊಟ್ಟೆ ತುಂಬಾ ಮೇವ್ ತಿಂದು ಆರಾಮಾಗಿ ಮಲ್ಕೋಬೇಕು. ನಾವು ಖರ್ಚು ಮಾಡೋದು ಕುರಿ ಸಾಕ್ತಿದ್ವಿ ಅಂದ್ರೆ ಕುರಿಗೆ ಅಂತೆಲ್ಲ ಮಾಡಿರ್ತೀವಿ ಅಂದಾಗ ಅದಕ್ಕೆ ಏನ್ ಬೇಕು ಫೆಸಿಲಿಟಿ ಎಲ್ಲ ಮಾಡಿಸ್ಬೇಕು. ಕೆಲವರು ಸಣ್ಣ ಫಾಗ್ ಬರುತ್ತೆ, ಫಾಗ್ ಹಾಕ್ಸ್ಕೊತಾರೆ ಕುರಿ ಫಾರ್ಮ್ಗೆ. ಸಣ್ಣ ಫಾಗ್ ಅಂದ್ರೆ ಇಬ್ನಿ ಬೀಳುತ್ತಲ್ಲ ಹಂಗ್ ಬೀಳುತ್ತೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ ಫಾಗ್ ಅದು ಫಿಂಗ್ಲರ್ ಟೈಪ್ ಲೈಟ್ ಫಾಗ್ ಅಂದ್ರೆ ನೀರ್ ಬೀಳಲ್ಲ, ಹೊಗೆ ಬಿದ್ದಂಗ್ ಬೀಳುತ್ತದು, ಅದು ಚೆನ್ನಾಗಿರುತ್ತೆ. ಅದುವೆ ನಾನು ನ್ಯಾಚುರಲ್ ಫ್ಯಾನ್ ಇದ್ದು ನಾವು ಫ್ಯಾನ್ ಕಂಟಿನ್ಯೂ ಮಾಡಿಸ್ತೇನೆ. ನೀವು ಇದ್ ಮಾಡ್ಬೇಕಾದ್ರೆ ನಿಮ್ಗೆ ನಂಬಿಕೆ ಆಯ್ತಾ ನಾನು ಮಾಡ್ತೀನಿ ಅನ್ನೋದು ಏನಾದ್ರು, ಇಲ್ಲ ಬಂಡೇರೆ ಮಾಡಿದ್ದ, ಇಲ್ಲ ಹೆದರಿಕೆ ಆಯ್ತಾ ಎಲ್ಲಾರು ಯಾರು ಎದುರಿಸಿದ್ದ ಅದ್ ಯಾರೋ ಮಾಡ್ತಾರೆ ಈ ತರ ಮಾಡ್ತಾವನೆ ಅನ್ನೋ ತರ ಏನಾದ್ರು? ಬ್ರದರ್ ಈಗ ಏನಾಗುತ್ತೆ ಗೊತ್ತಾ, ಈಗ ನಮ್ಮೂರ್ಗಳಲ್ಲೇ ನೋಡಿದ್ರೆ ಏನ್ ಮಾಡ್ತಾವನೆ ಅಂದ್ರೆ ಕುರಿ ಕಾಯ್ತಾವನೆ ಅಂತ ಅವ್ರು ಅನ್ಕೋತಾರೆ. ನಾನು ಇಷ್ಟ ಹೇಳ್ಬಲ್ಲೆ, ಕುರಿ ಕಾಯ್ತಾ ಇದೀನಿ ಅಂತ ಅಂದಾಗ ಪಾಪ ಅವ್ರು ಹೇಳೋದ್ ಕರೆಕ್ಟ್ ಆಗಿರುತ್ತೆ. ನಾವು ಕುರಿನ ಕಾಯ್ತಾ ಇರ್ತೀವಿ, ಆ ಕುರಿಲಿ ಎಲ್ಲ ಹಾಕಿದ್ರೆ ಏನ್ ಮಾಡ್ಬೋದು ಅದ್ ತಿಳ್ಕೊಬೇಕು. ಈಗ ನನ್ನ ಹತ್ರ ನಾನು ಸುಮ್ನೆ ಜಂಬ ಕೇಳ್ಕೊಳ್ತಾ ಇಲ್ಲ, ಎಲ್ಲಾ ತರದವರು ಬರ್ತಾರ ನನ್ನ ಹತ್ರ, ಎಲ್ಲಾ ಡಿಪಾರ್ಟ್ಮೆಂಟ್ ನನ್ನ ಹತ್ರ ಬರ್ತಾರ ನೋಡಕ್ ಕುರಿಗಳ. ಅವ್ರು ನೋಡೋದೆಲ್ಲ ಒಂದೇ ಹೇಳೋದು, ಚೆನ್ನಾಗ್ ಮಾಡಿದ್ಯಪ್ಪ, ಸಕ್ಸಸ್ ಆಗಿದೆ, ಇದ್ರಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ, ನಾನು ಮಾಡ್ಬೇಕು ಈ ತರದ ಅಂತ. ಅವ್ರ ಡಿಪಾರ್ಟ್ಮೆಂಟ್ ಇಲ್ಲ ಬಂದು ನನ್ನ ಹತ್ರ ಹೇಳ್ತಾ ಇದಾರೆ ಅಂದಾಗ ನಾನು ಕರೆಕ್ಟ್ ಆಗಿ ಮಾಡಿದ್ರೆ ನನ್ಗೆ ಲಾಭದಾಯಕವಾಗಿ ಇದೆ ಇದು. ಈಗ ಜನ ಹೇಳ್ತಾರೆ ಕುರಿ ಕಾಯ್ತಾವನೆ ಅಂತ, ಆ ಕುರಿ ಕಾಯೋದ್ರಿಂದ ನನ್ಗೆ ಎಷ್ಟು ಆದಾಯ ಇದೆ ನನಗೆ ಗೊತ್ತು. ಕರೆಕ್ಟ್, ನಾನು ಅದ್ ಹೇಳ್ಬಲ್ಲೆ. ನಾನ್ ಬೇರೆಯವ್ರಿಗೆ ಅದ್ ಹೇಳಕ್ ಆಗಲ್ಲ, ನನಗೆ ಗೊತ್ತಿರೋ ಸಾಕು ಬ್ರದರ್. ಅದು ನನಗೀಗ ನಾನು ಎಷ್ಟು ಇದಾಗ್ ಮಾಡ್ತಾ ಇದ್ದೀನಿ, ಕಷ್ಟ ಪಡ್ತಾ ಇದ್ದೀನಿ ಅಂದಾಗ ಅಷ್ಟು ಇನ್ಕಮ್ ನನಗಿದೆ. ಒಂದೊಂದು ಕುರಿಯಿಂದ ನನಗೆ ಎಷ್ಟು ಇನ್ಕಮ್ ಇದೆ ಅಂದ್ರೆ ಹೇಳ್ಬಾರ್ದು ನಾನು ಅಷ್ಟು ಇನ್ಕಮ್ ನನಗಿದೆ. ಬಟ್ ಹೇಳಿ ನಾನು ಹೇಳಂಗಿಲ್ಲ, ಬಟ್ ಅವ್ರು ಒಂದು ಹೇಳಿದನ್ನ ನನಗೆ ಎಷ್ಟು ಶಾಕ್ ಆಯ್ತು ಅಂದ್ರೆ ಬೇರೆ ಲೆವೆಲ್ ಆಗಿದಾರ ಅವರು. ಕುರಿ ಸಾಕರು ಇಲ್ಲ ಕುರಿ ಕಾಯನು ಅಂತ ಅನ್ಕೊಳಕ್ ಹೋಗ್ಬಿಡಿ, ಸೀರಿಯಸ್ ಆಗಿ ಹೇಳ್ತೀನಿ. ಈ ಶೆಡ್ಡಿನ ಬೆಲೆ 24 ಲಕ್ಷ, ಇದ್ರ ಒಳಗಡೆ ಕುರಿ ಬೆಲೆ ಅಂತ ನಾನು ಹೇಳಲ್ಲ. ಇಲ್ಲ ಬ್ರದರ್, ಹೇಳ್ಬಾರ್ದು. ನಾನು ಇದು ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಗೊತ್ತಾ, ಲಾಸ್ಟ್ ಟೈಮ್ ಹಿಂಗೆ ಏನೋ ಆಗ್ತಾ ಯಾರೋ ಒಬ್ರು ಏನಕ್ಕೋ ವಿಚಾರಿಸಿದಾರೆ ನನ್ ಬಗ್ಗೆ. ವಿಚಾರಿಸಿದಾಗ ಏನಂದವ್ರೆ, ಅವನೇನ್ ಕುರಿ ಮಾಡ್ಕೊಂಡು ಕುರಿ ಕಾಯ್ತಾವನೆ ಅಂತ ಅಂದವ್ರೆ. ನನ್ಗೆ ಪಾಪ ಅವ್ರು ಅಂದಿದ್ ಬೇಜಾರಿಲ್ಲ, ಆ ಕುರಿ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅದೇ 100 ಕುರಿ ನನ್ನ ಹತ್ರ ಎಷ್ಟು ಕೋಟಿ ಬೆಲೆ ಬಾಳುತ್ತೆ, ನಾನು ಓಪನ್ ಆಗಿ ಹೇಳಬಲ್ಲ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಲಕ್ಷ ಹೇಳ್ತಲ್ಲ, ಕೋಟಿ ಲೆಕ್ಕದಲ್ಲಿ ನಾನು ಕೋಟಿ ಲೆಕ್ಕದಲ್ಲಿ ಬೆಲೆ ಬಾಳುತ್ತ ಕುರಿಗಳು ನನ್ನ ಹತ್ರ. ಅದೇ ಕುರಿ 100 ಇತ್ತು ಅಂದ್ರೆ ಕೋಟಿ ಲೆಕ್ಕದಲ್ಲಿ ನಾನು ನಿಂತಿರ್ತೀನಿ. ಆ ಬ್ರೀಡ್ ಕುರಿ ಅನ್ನೋ ಸಣ್ಣ ಪದ ಅನ್ಕೋಬಹುದು ನೀವು, ಅದ್ರಲ್ಲಿ ದೊಡ್ಡದಾಗಿದೆ ಎಲ್ಲ ತಿಳ್ಕೊಂಡ್ ಮಾಡ್ಬೇಕು. ಕೋಟಿ ಲೆಕ್ಕದಲ್ಲಿ ಇದಾರೆ ಅಂದ್ರೆ ಅಲ್ಲ, ಅಲ್ಲೇ ಬಂಡವಾಳ ಅಂದ್ರೆ ನಾನು ಹೇಳ್ತಾ ಇರೋದು ಬ್ರೀಡ್ ಮೇಲೆ ಹೇಳ್ತಾ ಇರೋದು. ಎಲ್ಲ ಕುರಿನೂ ಕೋಟಿ ಬೆಲೆ ಬಾಳಲ್ಲ. ನೆಕ್ಸ್ಟ್ ಹೇಳ್ಬಲ್ಲೆ, ನನ್ನ ಪರ್ ಕುರಿಲಿ ಒಂದ್ 3 ಕುರಿ ಕೊಟ್ರೆ 100 ಕುರಿ ತರ್ಬೋದು ನಮ್ ಲೋಕಲ್ ಕುರಿ. ನೀವು ಇಷ್ಟೇ ಅರ್ಥ ಮಾಡ್ಕೊಂಡು, ನಾನು 3 ಕುರಿ ಹೊರಗಡೆ ಕೊಟ್ರೆ 100 ಕುರಿ ಒಳಗಡೆ ತರ್ಬೋದು. ನಮ್ ಲೋಕಲ್ ಕುರಿಗಳು ಮೇಯಿಸ್ತಾರಲ್ಲ ಪಾಪ, ಅವ್ರನ್ನ ಸುಮ್ನೆ ಅಂದ್ರೆ ಡೆವಲಪ್ ಮಾಡ್ಕೋಬೇಕು. ಅವ್ರು ಶ್ರಮ ಪಟ್ರೆ ಅದು ಬ್ರೀಡ್ ಡೆವಲಪ್ ಆಗುತ್ತೆ, ನಾನು ಸುಮ್ನೆ ಹೇಳ್ತಾ ಇಲ್ಲ. ಅಷ್ಟು ಡೆವಲಪ್ಮೆಂಟ್ ಇರುತ್ತೆ. ಕೆಲವೊಬ್ರು ಕುರಿ ಮೇಯಿಸ್ತಾರೆ ಕೀಳಾಗಿ ನೋಡ್ತಾರೆ. ಈಗ ಹೊರಗಡೆ ನಾಟಿ ಕುರಿ ಮೇಯಿಸ್ತಾರೆ ಎಷ್ಟು ಇನ್ಕಮ್ ಇದೆ ಅಂತ ಅವ್ರಿಗೆ ಗೊತ್ತು, ಒಳ್ಳೆ ಇನ್ಕಮ್ ಇರುತ್ತೆ. ಈಗ ನಮ್ ಜನಗಳನ್ನ ಸುಮ್ನೆ ಅವೆಲ್ಲ ಮಾತಾಡ್ಕೋಬಾರ್ದು ಹೇಳ್ತೀನಿ. ಆದ್ರೂ ಈಗ ಒಂದ್ 2 ಹಸ್ಕೊಳಕ್ ಮಡಿಕೊಂಡು ಹಾಲ್ ಕರ್ಕೊಂಡು 2 ಹಸ್ಕೊ ಮಡಿಕೊಂಡು ಮನೇಲೇ ಇರ್ತಾರೆ ಇಬ್ರು. ಇನ್ನೇನು ಕೆಲಸ ಇಲ್ಲ ಅವ್ರಿಗೆ. 2 ಹಸಿ ಮೇವ್ ತರದು ಹಾಲ್ ಕರ್ ಡೈರಿಗೆ ಮನೆ ಇರೋದು. 2 ಹಸಿನ ಇನ್ಕಮ್ ಎಷ್ಟು ಬರ್ತಾ ಇದೆಯಪ್ಪ ನಿನ್ಗೆ? ಏನ್ ಅಂದ್ರೆ ಪೀಡ್ಸ್ ಎಲ್ಲ ಹೋಗೋದು 15,000 ಕೆಲಸ ಮಾಡಕ್ ನೀನು ಸಗಲಿ ಬಾಚ್ಕೊಂಡು ಬೆಳಗ್ಗೆ ಎಲ್ಲ ಮಾಡ್ಬೇಕಾ? ನಾ ಇಷ್ಟ ಎಲ್ಲಾರು ಹೋದ್ರೆ 15,000 ಕೊಡ್ತಾರೆ. ನಿನ್ ಮಂತ್ಲಿ ಇನ್ಕಮ್. ಈಗ ನಾನು ರೈತ ಆದ್ರೆ ನಾನು ರೈತಾನೆ, ನಾನು ಡೈಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಹುಲ್ ಕುಯ್ತೀನಿ, ಜಮೀನ್ಗೆ ಹೋಗಿ ಎಲ್ಲ ಕೆಲಸ ಮಾಡ್ತೀನಿ, ಸಗಲಿ ಬಾಯ್ತೀನಿ, ಎಲ್ಲ ಮಾಡ್ತೀನಿ. ಅದ್ ನನ್ಗೆ ಪ್ರಶ್ನೆ ಇಲ್ಲ. ಅದ್ ನನ್ಗೆ ನಾನ್ ಹೇಳೋದೇನ್ ಗೊತ್ತಾ, ನಾವ್ ಕಷ್ಟಪಡೋ ತಕ್ಕಂಗೆ ನಮ್ಗೆ ಪ್ರತಿಫಲ ಬೇಕು. ಹೌದು ಕರೆಕ್ಟ್. ಈಗ ನಾನು ಕುರಿದ್ ಬಿಟ್ಟಾಕಿ ಸರ್ ನಂದು ಬ್ರದರ್, ನಾನು ಹೇಳೋದೇನ್ ಗೊತ್ತಾ, ನಂದು ಓವರ್ ಆಲ್ ಗೊಬ್ಬರ ಬರುತ್ತಲ್ಲ, ಒಂದು ತಿಂಗಳಿಗೆ 40-45 ಸಾವಿರ ರೂಪಾಯಿ ಗೊಬ್ಬರ ಮಾಡ್ತೀನಿ ನಾನು ಒಂದು ತಿಂಗಳಿಗೆ. ನನ್ ಕುರಿ ಇನ್ಕಮ್ ಬಿಟ್ಟಾಕಿ ನೀವು, ನಾನು ಕುರಿ ಇನ್ಕಮ್ ನಮ್ಗೆಲ್ಲ ಹೇಳಕ್ಕಾಗಲ್ಲ. ಅದ್ರದ್ದು ಬರೀ ಗೊಬ್ಬರ ದುಡ್ಡು ತಿಂಗಳಿಗೆ 45 ಸಾವಿರ ಗೊಬ್ಬರ ಬರುತ್ತೆ. ಗೊಬ್ಬರ ಹೆಂಗೆ ನಂದು 1,000 ಮೂಟೆ ಆರ್ಡರ್ ಇದೆ ನನ್ಗೀಗ. ಮಾರ್ಚ್ ಫೆಬ್ರವರಿ ಗಂಟೆ ಬುಕಿಂಗ್ ಇದೆ ನಮ್ದು. ಮಾರ್ಚ್ ಗಂಟೆ ಗೊಬ್ಬರ, ಇವತ್ತಿಂದ ಮಾರ್ಚ್ ಗಂಟೆ ಗೊಬ್ಬರ ಬುಕಿಂಗ್ ಇದೆ. ಹಸಿನ್ ಸಗಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ 4,000 3,500 ಲೆಕ್ಕ ಇರುತ್ತೆ. ಅದೇ ಈ ಗೊಬ್ಬರ ಲೆಕ್ಕ ಹಾಕಿ ನೀವು. ನಾನು ಇಷ್ಟೇ ಹೇಳೋದು, ಒಬ್ಬೊಬ್ರು ಕೇವಲ ಒಂದು ಕುರಿ ಮೇಸರು ಅಂದ್ರೆ ಕೇವಲ ನೋಡ್ತಾರೆ. ಆ ಕುರಿಲಿ ಎಷ್ಟು ಇನ್ಕಮ್ ಇದೆ ಅಂತ ತಿಳ್ಕೊಂಡವ್ರಿಗೆ ಗೊತ್ತು. ಈಗ ನಮ್ ಬ್ರದರ್ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದಾರೆ ಕುರಿನ. ಅವ್ರ ಮಿಸಸ್ ಅವರಿಂದ ಮಿನಿಮಮ್ ಒಂದು 7 ಲಕ್ಷ ಸ್ಯಾಲ್ರಿ ಬರುತ್ತೆ ಅವ್ರಿಗೆ. ನನಗೆ ಗೊತ್ತಿರಂಗ್ 7 ಲಕ್ಷ ಸ್ಯಾಲ್ರಿ ಇದೆ ಅವ್ರಿಬ್ರಿಗೂ. ಇವತ್ತು ಕುರಿ ಫಾರ್ಮ್ ಮಾಡ್ತಾ ಇದಾರೆ. ಏನ್ ಕೆಲಸ ಇಲ್ದಲೆ ಮಾಡ್ತಾರ? 7 ಲಕ್ಷ ಬರ್ತದೆ, ಮಲ ಮಲ್ಕೋಬಹುದು ಅವರು.
ಅವರು 150 ಕುರಿ ಮಡಿಕೊಂಡು ಲೇಬರ್ ಇಟ್ಕೊಂಡು ಕುರಿ ಮೇಂಟೈನ್ ಮಾಡಿಸ್ಕೊಂಡು ಕುರಿ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಅದೇ ಬರ್ತಾ ಇದ್ದೇನೆ ನಾನು ಇನ್ಕಮ್ ಮಾಡ್ಬೋದು. ಹೌದು. ನನ್ನ ಲೈಫಲ್ಲಿ ನನ್ಗೆ ಹೇಳ್ತಾರೆ, ಮುಂಚೆ ನಾನು ಕೆಲಸ ಬಿಟ್ಟು ಕುರಿ ಸಾಕ್ತಿಂಗಾರಪ್ಪ ಅಂತಾರೆ. ಹೌದು. ಅವ್ರಿಗೆ ಪ್ಯಾಕೇಜ್ 35 ಲಕ್ಷ ಪ್ಯಾಕೇಜ್ ಇದೆ, ಕೆಲಸ ಬಿಟ್ಟು ನಾನು ಕುರಿ ಸಾಕ್ತೀನಿ. ಇವತ್ತು ಹೇಳ್ತಾನೆ, ಓಪನ್ ಆಗಿ ಹೇಳ್ತಾರೆ, ವಿಡಿಯೋ ನೋಡ್ತಾರೆ ಅವರು, ಅವ್ರಿಗೆ ಗೊತ್ತಾಗುತ್ತೆ. ಓಪನ್ ಆಗಿ ಹೇಳ್ತಾರೆ ಅವ್ರು, ಇವತ್ತು ನಾನು ಹೇಳ್ತೇನೆ ಕೆಲಸ ಆಗ್ತಾರೆ ಬಿಟ್ಬಿಟ್ಟು ನಾನು ಇದೇ ಮಾಡ್ತೀನಿ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಅವರು. ನಾನ್ ಹೇಳೋದು ಇಷ್ಟೇ, 10-12 ಅವರ್ ಇಲ್ಲ 7ರಿಂದ 8 ಅವರ್ ಅದಕ್ಕೆ ಕೆಲಸ ಮಾಡೋದ. ಬೆಳಿಗ್ಗೆ 4 ಅವರ್ ಸಂಜೆ 4 ಅವರ್ ಅಷ್ಟೇ ಕೆಲಸ. 10 ಅವರೇ ಮಾಡೋದ್ರಿಂದ ಅಷ್ಟು ಟೆನ್ಷನ್ ಇಲ್ಲ ನನಗೆ. ಯಾಕೆಂದ್ರೆ ನೀನ್ ಬೆಳಗಿಂದ ಸಂಜೆ ತನಕ ಮಾಡ್ಬೇಕು ಅನ್ನೋದಿಲ್ವಲ್ಲ. ನಿನಗೆ 4 ಅವರ್ ಬೆಳಿಗ್ಗೆ, 4 ಅವರ್ ಸಂಜೆ ಎತ್ತಿಟ್ಬಿಟ್ರೆ ಮುಗ್ದೋಗ್ತು. ಅದ್ರಲ್ಲಿ ನಾವು ಸೈಲೇಜ್ ಮಾಡ್ಕೋಬಹುದು, ಇಲ್ಲ ರಾಗಿ ಹುಲ್ ಇಟ್ಕೊಂಡ್ರೆ ಇನ್ನು 2 ಅವರ್ ಟೈಮ್ ಸೇವ್ ಆಗುತ್ತೆ. ನೋಡಿದ್ರ ಈಗ ವೆಲ್ವೆಟೆಡ್ ಮಾಡ್ಸಿದೀನಿ, ಸ್ಟಾರ್ಟಿಂಗ್ ಕೆಳಗಡೆ ಮಾಡಿ. ಯಾಕೆಂದ್ರೆ ನಾನು ಸಡ್ಡಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾರೆ. ನಾನು ಕುರಿಲ್ ಬಂದು ಆದಾಯದಲ್ಲಿ ಸಡ್ ಮಾಡ್ಸಿರೋದು ನಾನು ಓಪನ್ ಆಗಿ ಹೇಳ್ತೀನಿ. ಇದುವೆ ಕುರಿಲ್ ಬಂದಿರೋ ಆದಾಯದಲ್ಲಿ ನಾನು ಸಡ್ ಮಾಡ್ಸ್ಕೊಂಡು, ಮನೆ ದುಡ್ಡು 10 ರೂಪಾಯಿನ ಸಡ್ ಮಾಡ್ಸಿಲ್ಲ ನಾನು. ಆಮೇಲೆ ಯೋಚನೆ ಮಾಡಿ, ಕುರಿಲ್ ಆದಾಯ ಬರೋದ್ರೆ ಸಡ್ ಮಾಡಿಸ್ಬೇಕು. ನಾನು ಅವಾಗ್ಲೇ ಹೇಳ್ದಂಗ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾಟಿ ಕುರಿಲಿ. ಅದನ್ನ ಮೊದ್ಲು ಯೋಚನೆ ಮಾಡಿ, ಯಾವ್ದೇ ಮಾಡ್ಬೇಕಾದ್ರೂ ಮೊದ್ಲು ಚಿಕ್ಕದಾಗ್ ಮಾಡಿ, ಅದೇ ದೊಡ್ಡದಾಗುತ್ತೆ. ಬಟ್ ನೀವು ಮೊದ್ಲೇ ನಾನು ಆಕಾಶಕ್ಕೆ ಹೋಗ್ಬೇಡಿ. ನಾನು ಈಗ್ಲೂ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗ್ ತಂದಿರೋ ಕುರಿ ಇವತ್ತು ಮಾರಿಲ್ಲ ನಾನು. ಆ ಸತ್ರ ನನ್ ಮೇಲೆ ಸಾಯ್ಬೇಕು ಇವತ್ತು ಮಾಡ್ಕೊಂಡಿದ್ದೀನಿ ನಾನು. ಸತ್ರ ನನ್ ಮೇಲೆ ಸಾಯ್ಬೇಕು. ಸ್ಟಾರ್ಟಿಂಗ್ ನನ್ ಕುರಿ ಅಂತ ಆಡಿದ್ದಾಗ ನಾನು ಸ್ಟಾರ್ಟಿಂಗ್ ಕುರಿ ತಂದಿದ್ದ ನಾನು, ಅದು ಇವತ್ತು ಕುರಿ ಇದೆ ನನ್ನ ಹತ್ರ. ಆ ಸತ್ರ ನನ್ ಮೇಲೆ ಸಾಯ್ಬೇಕು. ಮಿನಿಮಮ್ 12 ವರ್ಷದ ಕುರಿ ಅದು. ನನ್ನ ಹತ್ರ ಬಂದು 7 ವರ್ಷ ಬಂತು. ಟೋಟಲ್ 12 ವರ್ಷದ ಕುರಿ ಇವತ್ತು ಚೆನ್ನಾಗಿದೆ. ನೋಡಿದ್ರ ಆತರ ಮಾಡೋದ್ರ ಮೇಲೆ ಡಿಪೆಂಡ್. ನಾವ್ ಯಾವ ತರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಯಾರೋ ಒಬ್ಬ ಆಸೆ ತೋರಿಸ್ತಾನೆ, ಇವಾಗ ಯುವ ರೈತನೇ ಇವ್ರು ಮಾಡಿರೋದು. ಬಟ್ ಯುವ ರೈತ ಆದ್ರೂ ಇವ್ ಲೋನ್ ತಗೊಂಡ್ ಮಾಡಿಲ್ಲ, ಕಷ್ಟಪಟ್ಟು ಮುಂಚೆಯಿಂದ ಮಾಡ್ಕೊಂಡ್ ಹೋಗಿದಾರೆ. ಬಟ್ ಯಾರು ಹೊಸ್ದಾಗ್ ಮಾಡ್ರು ನಾನು ಶೆಡ್ ಮಾಡ್ತೀನಿ, ನಾನ್ ಲೋನ್ ತಗೊಂಡ್ ಮಾಡ್ತೀನಿ, ಅದೇ ಮಿಸ್ಟೇಕ್ ಆಗೋದು. ಯಾರೇ ರೈತರು ಅದು ಏನು ಸಾವಾಗುತ್ತೆ ಅಂದ್ರೆ ಇದಕ್ಕೋಸ್ಕರ ಸಾಲ ಮಾಡಿ ಯಾವತ್ತೂ ತುಪ್ಪ ತಿನ್ನಕ್ ಹೋಗ್ಬೇಡಿ. ಮಾಡಕ್ ಆಗಲ್ಲ ಬ್ರದರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಸ್ಟಾರ್ಟಿಂಗ್ ಸೆಡ್ ಮಾಡ್ತಾ ಸಾಲ ಮಾಡೇ ಸೆಡ್ ಮಾಡಿದ್ ನಾನು ಹೇಳ್ಬಲ್ಲೆ. 3 ಲಕ್ಷ ಸಾಲ ಮಾಡ್ಬಿಟ್ಟೆ ಸೆಡ್ ಮಾಡ್ತೀನಿ. ನಾನು ಸ್ಟಾರ್ಟಿಂಗ್ ಕೆಳಗಡೆ ಇದ್ದ ಸೆಡ್ ಅಲ್ಲಿ, ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಲ್ಲ, ಅಲ್ಲಿ ಇನ್ವೆಸ್ಟ್ ಕುರಿಗಳಿಗೆ ಹಾಕ್ಬಿಟ್ಟೆ. ಸೆಡ್ ಮಾಡ್ಸೋ ದುಡ್ಡು ಇರ್ಲಿಲ್ಲ. ನಾನೇನ್ ಮಾಡ್ದೆ, ನಮ್ಮ ನಮ್ಮ ಅಪ್ಪ ಇಸ್ಕೊ ಬಂದ್ರು, ಹಾಕ್ಬಿಟ್ಟು ಸೆಡ್ ಮಾಡಿಸ್ತು. ಆ ಸೆಡ್ ಮಾಡಿಸಿದಾಗ ಹಿಂಸೆ ಎಷ್ಟು ಅಂತ ಗೊತ್ತಾಗುತ್ತೆ ನಮ್ಗೆ. ಬರೀ 3 ಲಕ್ಷಕ್ಕೆ ಇವತ್ತು ನಾನು ಕುರಿನ ಅಷ್ಟು ಲಕ್ಷಕ್ಕಿದಾವೆ. ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ 2019 ನಾನು ಮಾಡಿದ್ನಲ್ಲ, ಅವತ್ತು ಅಷ್ಟು ಕಷ್ಟನೇ ಇತ್ತು ಕುರಿಗಳಲ್ಲಿ. 2019 ಸ್ಟಾರ್ಟ್ ಮಾಡೋದು ದ ಹಾರ್ಡ್ ವರ್ಕ್ ಪೇಸ್ ಔಟ್ ಅಷ್ಟೇ. 6 ವರ್ಷಕ್ಕೆ ಅವ್ರ ಹಾರ್ಡ್ ವರ್ಕ್ ಬೇರೆ ಲೆವೆಲ್ ಬಂದ್ ನಿಂತಿದೆ. ಎಲ್ಲ ಅಣ್ಣ ಬ್ರದರ್ ಹೇಳಿದ್ರಾಗ್ಲೇ 24 ಲಕ್ಷ ಸೆಟ್ ಮಾಡ್ಸಿರ್ತೀವಿ ಅಂತ. 24 ಲಕ್ಷ ಕುರಿಲ್ ದುಡ್ದೇ ಮಾಡ್ಸಿರೋದು ನೋಡಿದ್ರ. ನಾನ್ ಕುರಿಲೇ ದುಡ್ದಿರೋದು. ಈಗ ಇಷ್ಟು ಬಂಡವಾಳ ಮಾಡ್ಕೊಂಡ್ರೆ ಬಂದ್ ಆದಾಯ್ತು ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಕ್ವಾಲಿಟಿ ಹೆಂಗ್ ಮಾಡ್ತೀರಿ, ಯಾವ ಬ್ರೀಡ್ ದುಡ್ಡು ಮಾಡಿ ಹಾಕ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಾಟಿ ಕುರಿ 100 ಮಾಡಿದ್ದೀನಿ ಬ್ರದರ್, ನನ್ಗೆ ಇನ್ಕಮ್ ಬರಲ್ಲ. ನೀನ್ 5,000 ರೂಪಾಯಿ ಮರಿ ಮಾಡ್ತೀನಿ ಅಂತ ಅಂದ್ರೆ 3,500 4,000 ರೂಪಾಯಿ ಖರ್ಚು ಬಂದಿರುತ್ತೆ ಪರ್ ಕುರಿ ಹೆಡ್ಗೆ. ನಿಮ್ಗೆ 1,000 ಉಳ್ಕೊಳುತ್ತೆ ನಿನ್ಗೆ ಫಾರ್ಮ್ ಅಲ್ಲಿ ಮೇಸೋದಾದ್ರೆ. ನಿನ್ಗೆ ಏನಪ್ಪ ಆದಾಯ? ಹೌದು, ಕರೆಕ್ಟ್. ಬ್ರೀಡ್ ಡೆವಲಪ್ಮೆಂಟ್ ಅನ್ನೋದು ಇದೇ ದೃಷ್ಟಿಗೆ. ಯಾಕೆಂದ್ರೆ ನಾನು ಹೇಳ್ದೆ ಲಕ್ಷ ಕುರಿಗಿರುತ್ತೆ ಅಂತ ಅಂದಾಗ ಆ ಲಕ್ಷಕ್ಕೆ ತಕ್ಕನಾಗ ಇನ್ಕಮ್ ಇರುತ್ತೆ ನನಗೆ. ಈಗ ನಾನು ಒಂದ್ ಕುರಿ ಬಂಡವಾಳ 1 ಲಕ್ಷ ಆಗ್ತಾ ಇದೆ, ನನಗೇನು ಸುಮ್ನೆ ಬುದ್ಧಿ ಇಲ್ದಲೆ ಹಾಕಿರಲ್ಲ. ಅದ್ ಇನ್ಕಮ್ ಅಷ್ಟು ಕೊಡುತ್ತೆ ಅಂತ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಆ ಇನ್ವೆಸ್ಟ್ಮೆಂಟ್ ತಕ್ಕ ಕುರಿ ಡೆವಲಪ್ಮೆಂಟ್ ಇರುತ್ತೆ. ನೀವಾದ್ರೂ ಅಷ್ಟೇ, ಯಾರೋ ನಾಟಿ ಕುರಿ ಸಾಕ್ತಾ ಇರ್ತೀರಾ, ಕೆಲವೊಬ್ರು ಫೋನ್ ಮಾಡ್ತಾರೆ, ಬ್ರದರ್ ನಾನು 50,000 ಕೊಟ್ಟು ಮರಿ ತಾನು 10 ಮರಿ ಮಾರ್ಬೇಕು ಅಂತಾರೆ. 10 ಮರಿ ಮಾರ್ ತಗೋ ಒಂದ್ ತಗ್ರು ಬಿಡ್ಕೊಂಡ್ರೆ ಏನು ನೆಕ್ಸ್ಟ್ ಮಾರೋ ದುಡ್ಡು 2 ವರ್ಷದಲ್ಲಿ 10 ಮರಿ ದುಡ್ಡು ಮಾರ್ಕೊಟ್ಟಿರ್ತೀರಪ್ಪ, ಅದು ಎಕ್ಸ್ಟ್ರಾ ದುಡ್ಡು ನಿನಗೆ ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ನಿನ್ ಕುರಿಲಿ 3,000 ಮುಂದ್ಕೋಲಿ ಬಿಡು, 5,000 ರಿಂದ 8,000 ರೂಪಾಯಿ ಕೊಡು ಒಂದ್ ಮರಿಯ. 3,000 ರೂಪಾಯಿ ಒಂದ್ ಮರಿಗೆ ಆದ್ರೆ 10 ಮರಿಗೆ ಎಷ್ಟಾಗ್ತು? 30,000 ಎಕ್ಸ್ಟ್ರಾ ಬಂತು ನಿನ್ಗೆ. ನನಗೆ ಕೊಡ್ತೀನಿ 30,000 ಅದ, ನೀನ್ ಮಡಿ ಕಳ್ತಾನೆ. ನಮ್ಮ ಹತ್ರ ತಾನು 1 ಲಕ್ಷ ಏನಕ್ಕೆ ಅಷ್ಟು ಕೊಡ್ತೀರಾ ಅಂತಿಲ್ಲ, ಮರಿ ತಾನು ಕುಯ್ಯಕ್ ತಾನೋದಲ್ಲ ನೀವು. ಬ್ರೀಡ್ ಡೆವಲಪ್ಮೆಂಟ್. ನಾನು ಕೆಲವೊಬ್ರು ಉದಾಹರಣೆ ಕೊಡ್ತೀನಿ. ನೀನ್ ಜೋಳ ಎಷ್ಟಕ್ಕೆ ಮಾರ್ತೀವಿ? ನಾವು ಜೋಳ ಬೆಳಿತೀವಲ್ಲ ರೈತರುಗಳು, ನಾವ್ ಬೆಳ್ದಿ ಜೋಳ ಈಗ 18 ರಿಂದ 19 ರೂಪಾಯಿ ಕೆಜಿ ಇದೆ. ನಾವು ವಾಪಸ್ ತರಕ್ ಹೋದ್ರೆ 5 ಕೆಜಿ ಜೋಳಕ್ಕೆ 1,500 ಇರುತ್ತೆ. ಏನಕ್ಕೆ ಅಷ್ಟು ದುಡ್ಡು ಕೊಡ್ತೀಯಪ್ಪ ನೀನು? ನಿಂದು 18 ರೂಪಾಯಿ ಕೊಟ್ಟು ಅದ್ಯಾಕೆ ಅಷ್ಟು ದುಡ್ಡು ಕೊಡ್ತಿರ್ತೀನಿ ನೀನು? ನಾನು ಇಷ್ಟೇ ಕೇಳೋದು. ಬಿತ್ತನೆ ಬೀಜಕ್ಕಿರೋ ಬೆಲೆ ನಾವು ಬೆಳೆದ್ ಕೊಡೋದ್ ಬೆಲೆ ಇರೋದು. ಅದು ತೂಕದ ಲೆಕ್ಕನೆ, ಬ್ರೀಡ್ ಲೆಕ್ಕನೆ. ಈಗ ನೀನ್ ತಗೊಂಡ್ಬಂದು ಜೋಳ ಏನಾರ ಉರ್ಕೊಂಡು ಸಾಂಬಾರ್ ಮಾಡಿಲ್ಲ ಬೇಸ್ಕೊಂಡ್ ತಿನ್ನಕ್ಕಾಗತ್ತೆ, ಒಳಕೊಂಡು ಬೇರೆ ಎತ್ಕಾಗತ್ತ? ಬಿತ್ತನೆ ಭೂಮಿಗೆ ಬಂದ ಬೆಳೆ ಬಂದಿದ್ ಮಾರ್ಬಿಟ್ಟು ದುಡ್ಡು ಮಾಡ್ಬೇಕು ಹೊರ್ತು ನೀನು ನನ್ನ ತಗೊಂಡು ನಾನ್ ಯಾರಿಗೆ ಮಾರಣ ಅಂತ ಹೆಚ್ಚೆ ಮಾಡಬಾರ್ದು. ನನ್ನಲ್ಲಿ ಇದೆಯಾ ಡೆವಲಪ್ ಮಾಡಿ ಯಾರು ಬರ್ತಾರೆ. ನಮ್ಮ ಇದ್ರಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಲೆಕ್ಕ ಹಾಕೋದ್ರೆ ಮಟನ್ ತಿನ್ನೋರು ಯಾರು ಕಮ್ಮಿ ಆಗಲ್ಲ, ಜಾಸ್ತಿ ಆಗ್ತಾರೆ. ಮಟನ್ ರೇಟ್ ದಿನ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗಿಲ್ಲ. ಈ ಚಿಕನ್ ಮಟನ್ ಯಾವತ್ತೂ ಕಮ್ಮಿ ಆಗಲ್ಲ. ಕ್ರೇಜ್ ಅಲ್ಲ, ಚಿಕನ್ ಕಮ್ಮಿ ಆಗುತ್ತೆ. ಚಿಕನ್ ಸೀಸನ್ ವೈಸ್ ಕಮ್ಮಿ ಆಗ್ತಾ ಬರುತ್ತೆ. ಕೆಲವು ಟೈಮ್ ಜಂಪ್ ಆಗ್ಬಿಡುತ್ತೆ. ಕುರಿ ಕಮ್ಮಿ ಆಗಲ್ಲ. ಕೆಲವು ಟೈಮ್ ಚಿಕನ್ ಗುನ್ಯಾ ಅಂತ ಏನೋ ಬಂತು ಅನ್ಬಿಟ್ಟು ಕೋಳಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ರಾಗ ಕುರಿ ಕೊಟ್ರೆ ಯಾರಾದ್ರೂ ಮಟನ್ ಗುನ್ಯಾ ಬಂತು ಕುರಿ ಕೊಟ್ಬಿಟ್ರ? ಇಲ್ಲ. ಅಲ್ಲ, ಹೇಳೋದು ಅಷ್ಟೇ. ಅದು ತಕ್ಕ ಬೆಲೆ ಇರುತ್ತೆ, ಅದ್ ನೋಡ್ಕೊಂಡ್ ಮಾಡ್ಬೇಕಷ್ಟೇ ನಾವು. ಇವಾಗ ಒಂದು ಕುರಿ ಅನ್ಕೊಳ್ಳಿ, ಇವಾಗ ಇದು ಗಬ್ಬ ಆಗಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ?
ಇವಾಗ ಹೇಳಿದ್ರೆ ಅಲ್ಲಿ ಎಲ್ಲವೂ ಗೊತ್ತಾಗಲ್ಲ ನಮ್ಗೆ ಅಂತ ಯಾವ ತರ ಚೆಕ್ ಮಾಡ್ತಾರೆ ಬ್ರದರ್ ನನಗೆ ಗೊತ್ತಾಗಲ್ಲ ಅನ್ನೋದ್ಕಿಂತ ನಾನು ರೆಕಾರ್ಡ್ ಮೇಂಟೈನ್ ಮಾಡ್ತೀನಿ ನಾನು. ಈಗ ಒಂದ್ ಮೇಲ್ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಅದೊಂದು ಫೋಟೋ ಆಗ್ಬೋದು ಇಲ್ಲ ವಿಡಿಯೋಸ್ ಆಗ್ಬೋದು ನನ್ನ ಹತ್ರ ಇರುತ್ತೆ. ಪ್ರತಿ ಇಲ್ಲಿ ಏನ್ ಕುರಿ ಇದಾವೆ ಓಕೆ ಒಂದ್ 4 ದಿವಸ ಹಿಂದೆ ಮುಂದೆ ಮರಿಯಾಕಂದ್ರೆ ನಾನೇ ಹೇಳ್ಬಿಡ್ತೀನಿ ಡೇಟ್ ಅದ್ರದ್ದು. ಹಬ್ಬಾ ಇಲ್ಲಿ ಎಷ್ಟು ಕುರಿ ಇದಾವೆ, ಯಾವ ಕುರಿ ಬೇಕಾದ್ರೆ ಬೆಳ್ ಮಾಡಿ ತೋರ್ಸ ಕುರಿ ಡೇಟ್ ನಾನು ಇಲ್ಲೇ ಕೊಡ್ತೀನಿ ನಾನು ನಿಮ್ಗೆ ಪಕ್ಕಾ ಕೊಡ್ತೀನಿ ನಾನು. ಯಾವ್ದು ಹೇಳಿ ಹಾ ಇದನ್ನೇ ಕೊಟ್ಬಿಡಿ ಇಲ್ಲಿ ಹತ್ರ ಅದ್ರ ಡೇಟ್ ಇಲ್ಲೇ ಇರ್ತಾರೆ ಬ್ರದರ್, ನಾನು ತೋರ್ಸೇ ಬಿಡ್ತೀನಿ. ಸುಮ್ನೆ ಒಂದು ಐಡೆಂಟಿಫೈಗೆ ನಾನು ಬಂದ ಕುರಿ ಮಕ್ಕ ನೋಡಿದ್ರೆ ನನಗೆ ಗೊತ್ತಾಗ್ಬಿಡ್ಬೇಕು. ಅದು ಗ್ರೀನ್ ಇದೆ, ಗ್ರೀನ್ ಟ್ಯಾಗ್ ಇದೆ. ಅಕ್ಟೋಬರ್ 19ನೇ ತಾರೀಕು 25 ಮಧ್ಯಾಹ್ನ 1:56 ಮೀಟಿಂಗ್ ಆಗಿದೆ ಅದು. ನೋಡಿ ಅದೇ ಕುರಿ ಇಲ್ಲಿದೆ ನೋಡಿ, ಬ್ಲಾಕ್ ಎಲ್ಲೋ ಟ್ಯಾಗ್ ಅಲ್ಲೇ, ಗ್ರೀನ್ ಟ್ಯಾಗ್ ಅಲ್ಲೇ ಇದೆ ಅಲ್ಲ, ಬ್ಲೂ ಟ್ಯಾಗ್ ಅದು. ಹೌದು ಇಲ್ಲಿದೆ ನೋಡಿ. ನೀವು ಇನ್ನೂ ಐಡೆಂಟಿಫೈ ಮಾಡ್ಬೇಕು. ತಿಗದಿನ ಗಿಡಕ್ಕೆ ಬ್ಲಾಕ್ ಪ್ಯಾಚ್ ಇದೆ, ಆ ಕುರಿ ತಿರುಗಿಸ್ಕೊಂಡು ಪ್ಯಾಚ್ ಹತ್ಕಿದೆ ಅಷ್ಟೇ. ನೋಡಿ ನನಗೆ ಗೊತ್ತಾದೆ, ನಿಮಗೆ ಅಬ್ಸರ್ವ್ ನಾನು ಥಿಂಕಿಂಗ್ ಹೇಳಿದ್ದ ನಿಮ್ಗೆ ಅಷ್ಟು ಥಿಂಕಿಂಗ್. ಈಗ ಅದ್ರ ಮುಂದೆ ಅದ್ರ ಕುಡಿ ರೆಕಾರ್ಡ್ ನನ್ನ ಹತ್ರ ಇದೆ. ರೀಸೆಂಟ್ ಆಗಿ ಮರಿ ಹಾಕುತ್ತೆ, ಸುಮ್ನೆ ಮಾಡೋ ಅಂತದಲ್ಲ ಅಲ್ಲ ಆಗಲ್ಲ. ನೋಡಿ ಇಲ್ಲಿದೆ ನೋಡಿ ಅದೇ ಕುರಿ, ಅಂದ್ರೆ ಅದು ಇನ್ನೇನು ರೀಸೆಂಟ್ ಆಗಿ ಮರಿ ಹಾಕೋದು. ಅದ್ರ ಡೇಟ್ ಹೇಳ್ತೀನಿ ನೋಡಿ. ಓಕೆ ಆಗಸ್ಟ್ 4ನೇ ತಾರೀಕು ಮೀಟಿಂಗ್ ಆಗಿದೆ. ಅದಕ್ಕೆ ಹೆಚ್ಚು ಮಾಡ್ತಾ ಇದೆ ಆಲ್ರೆಡಿ. ಇಲ್ಲಿರೋಕ್ ಫಸ್ಟ್ ಮರಿ ಅದೇ ಹಾಕೋದು, ಈಗ ಹಾಕೋದೇ ಅದೇ ಆ ತರ. ಅದು ಇಲ್ಲೇ ಕುತ್ಕೊಂಡು ನೀನ್ ಫೋಟೋ ಹೊಡ್ಕೊಂಡು ಅದ್ ಮರಿ ಹೋಗ ನಾನು ಒಂದ್ 4 ದಿವಸ ಹಿಂದೆ ಮುಂದೆ ಅಬ್ಸರ್ವ್ ಮಾಡ್ತೀನಿ ಅಷ್ಟೇ, ಒಂದ್ ಕುರಿಗಳು ಮರಿ ಹಾಕತ್ತೆ ಇಲ್ಲ ಅಂತ. ಈಗ ಅದ್ ಕೆತ್ಲಿ ಬಿಟ್ಟರೆ ನಾನು ಅಬ್ಸರ್ವ್ ಮಾಡಕ್ ಅಂತ ಡೇಟ್ ಇದ್ದೇ ಕಂಪಲ್ಸರಿ, ಆ ಡೇಟ್ ತಕ್ಕ ಮರಿ ಹಾಕತ್ತೆ ಕರೆಕ್ಟ್ ಆಗಿ. ಅದಕ್ಕೆ ಹಾಕತ್ತೆ. ಇವಾಗ ಎಷ್ಟ್ ಸತಿ ಈಗ ಒಂದ್ಸತಿ ಮರಿ ಹಾಕತ್ತೆ, ಎಷ್ಟೆಷ್ಟು ಮರಿ ಹಾಕತ್ತೆ ಇವು? ಬ್ರದರ್ ಸಿಂಗಲ್ ಬರುತ್ತೆ, ಟ್ವಿನಿಂಗು ಬರುತ್ತೆ. ಓಕೆ ಟ್ವಿನಿಂಗ್ ಬರುತ್ತೆ, ಸಿಂಗಲ್ ಬರುತ್ತೆ. ಈಗ ಟ್ವಿನಿಂಗ್ ಬರುತ್ತೆ, ಸಿಂಗಲ್ ಬರುತ್ತೆ. ಎಷ್ಟ್ ತಿಂಗಳಿಗೆ ಮರಿ ಹಾಕವು ಇವು? 5 ತಿಂಗಳಿಗೆ. 5 ತಿಂಗಳಿಗೆ ಒಂದ್ ಮರಿ. 150 ದಿವಸದಿಂದ 141 ದಿವಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಮರಿಯಕ. ಕೆಲವೊಂದು ಕುರಿ 150 ದಿವಸದೊಳಗೆ ಮರಿ ಹಾಕ್ಲೇಬೇಕು ಕಂಪಲ್ಸರಿ. ಪಕ್ಕ ಆಗ್ತದೆ, 100% ಆಗ್ತದೆ, 100%. ಈಗ ಅಲ್ಲಿ ಹಾಕಿರೋ ಮರಿಗಳದ್ದು ಡೇಟ್ ಕೊಟ್ಬಿಡ್ತೀನಿ ನಾನು. ಡೇಟ್ ಅವರು ಇದೆ ನನ್ನ ಹತ್ರ. ಈಗ ಒಂದ್ ಹಾಕಿದ್ರೆ ಒಳ್ಳೇದ, 2 ಹಾಕಿದ್ರೆ ಒಳ್ಳೇದ? ನಿಮ್ಗೆ ಡಾರ್ಪರ್ಲಿ ಎಷ್ಟು ಹಾಕೋರು ಒಳ್ಳೇದೆ, 2 ಹಾಕೋರು ಮರಿ ಒಳ್ಳೇದೆ, ಚೆನ್ನಾಗೇ ಬರ್ತವೆ 100%. ಆಮೇಲೆ ನಿಮ್ ಅಪ್ಪ ಹೇಳ್ತಿದ್ರು ನಮ್ ಇದ್ರಲ್ಲಿ ಒಂದ್ ಹಾಕಿಲ್ಲ ಕಣಪ್ಪ, 2 ಅಡಿ ಹಾಕಿದ್ರೆ ನಾವ್ ಅಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀವಿ ಅಂತ. ನಮ್ಮಲ್ಲಿ 70% ಟ್ವಿನಿಂಗ್ ಇದೆ ಈ ಬ್ಯಾಚ್. ಅಂದ್ರೆ ಪ್ಯೂರ್ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ನಾನು ಒಂದ್ ಸ್ವಲ್ಪ ತಿಳ್ಕೊಬೇಕಾಯ್ತು. ಒಂದು 3 ವರ್ಷ ಆಚೆಲೆ ಸಿಂಗಲ್ ಕಿಡ್ ಬರ್ತಿದ್ದಾಗಲೇ ನಾನು ಹೇಳ್ತೀನಿ, ದೊಡ್ಡ ಕುರಿನ ಒಂದೊಂದ್ ಮರಿ ಆಗ್ತಿದ್ ನನ್ನ ಹತ್ರ. ಫಸ್ಟ್ ಟೈಮ್ ಟ್ವಿನಿಂಗ್ ತೋರಿಸ್ತೀನಿ ನಾನು ಈ ಸಲದಿಂದ. ಇದು ಟ್ವಿನಿಂಗ್ ಬರುತ್ತೆ ಈ ಸಲ, ಇದು ನಾನು ಓಪನ್ ಆಗಿ ಹೇಳ್ಬಲ್ಲೆ. ಈ ಕುರಿ ಟ್ವಿನಿಂಗ್ ಬರುತ್ತೆ, ಇಲ್ಲಿ ಕೆಲವೊಂದು ಟ್ವಿನಿಂಗ್ ಬರುತ್ತೆ ನೋಡಿ. ಇದು ಟ್ವಿನಿಂಗ್ ಕನ್ಫರ್ಮ್ ಆಗಿದೆ, ಆ ಬ್ಲಾಕ್ ಹೆಡ್. ಸ್ಕ್ಯಾನಿಂಗ್ ಅಲ್ಲಿ ಕನ್ಫರ್ಮೇಶನ್ ಹೇಳಿದ್ದು ಅದು ಇದೊಂದು 2 ಹೇಳಿದ್ದಾರೆ. ಪ್ಲಸ್ ಮೊನ್ನೆ ಒಂದು ಅಬೋಷನ್ ಆಗ್ತು ಬ್ರದರ್, ಬೇಜಾರಾಗ್ಬಿಡ್ತು. ಟ್ವಿನಿಂಗ್ ಹೋಗ್ತು ಅಬೋಷನ್ ಆಗಿ 2 ಮರಿ ಇದ್ದು, ಇದ್ರ ಜೊತೆ ಡೆಲಿವರಿ 2 ಹಿಂದೆ ಮುಂದೆ ಡೆಲಿವರಿ ಇದ್ದು. ಅಬೋಷನ್ ಆಗಿ ಬೇಡ ಮರಿ ಮಿಸ್ಗ್ಯಾರೇಜ್ ಆಗುತ್ತೆ, 100% ಆಗುತ್ತೆ. ಒಂದು ಫಾರ್ಮ್ ಅಲ್ಲಿ ಮಿನಿಮಮ್ 5% ಗಂಟೆ ಇರುತ್ತೆ, ಒಂದು 3% ಕಾಮನ್ ಆಗುತ್ತೆ. ಇವಾಗ ಸ್ಕ್ಯಾನಿಂಗ್ ಅಂತಂದ್ರೆ ಯಾರು ಸ್ಕ್ಯಾನಿಂಗ್ ಮಾಡೋದು? ಇವನ್ನ ಸ್ಕ್ಯಾನಿಂಗ್ ಮಾಡ್ತಾರ? ವೆಟನರಿಯಿಂದ ಮಾಡ್ತಾರೆ, ವೆಟನರಿ ಡಾಕ್ಟರ್ ಬಂದು ಮಾಡ್ತಾರೆ. ನಾವು ಪ್ರೈವೇಟ್ ಆಗಿ ಕರೆಸ್ತೀವಿ. ನೀವು ಪ್ರೈವೇಟ್ ಆಗಿ ಕರೆಸ್ತೀರಾ, ಗೌರ್ಮೆಂಟ್ ಇಂದ ಕರೆಸ್ತೀರಾ? ಗೌರ್ಮೆಂಟ್ ಇಂದ ಹಾಸ್ಪಿಟಲ್ ತನೋರು ಅವರೇ ಹಾಸ್ಪಿಟಲ್ ಹಾಸನಲ್ಲಿ ಇದೆ, ನಮ್ಮ ಮಳೇಶ್ವರದಲ್ಲಿ ಇಲ್ಲ, ಹಾಸನ್ ವೆಟನರಿ ಕಾಲೇಜ್ ಅಲ್ಲಿ ಇದೆ. ಫ್ರೀ ಆಗಿ ಸ್ಕ್ಯಾನಿಂಗ್ ಮಾಡ್ಕೊಡ್ತಾರೆ. ವಿತ್ 25 ಡೇಸ್ ಆಗಿರೋ ಸಾಕು ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟ್ ಇದೆ. 25 ಡೇಸ್ ಒಳಗೆ ನೀವು ಜಾಸ್ತಿ ಪ್ರೈವೇಟ್ ಇಂದ ಖರ್ಚು ಮಾಡಿಸ್ತೀರಾ? ಹೌದಂದ್ರೆ ನಾವು ಇಲ್ಲಿರೋ ಅನಿಮಲ್ಸ್ ತಗೋಗಲ್ ಮಾಡ್ಸಕ್ ಆಗಲ್ಲ. ಕರೆಕ್ಟ್. ಇಲ್ಲಿಗೆ ಬಂದ್ರೆ ಅರೌಂಡ್ ಒಂದು 50 ಕುರಿ 60 ಕುರಿ ಇದ್ರು ಮಾಡ್ಕೊಡ್ತಾರೆ. ಆಮೇಲೆ ಅನಿಮಲ್ ಗೆ ಟ್ರಸ್ಟ್ ಇರಲ್ಲ, ಇದು ರಿಸ್ಕ್ ಆಗಲ್ಲ. ಈಗ ಇಲ್ಲಿಂದ ಟ್ರಾವೆಲಿಂಗ್ ಹಾಸನ ತನಗೆ 80 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಆಗುತ್ತೆ ನನಗೆ. ಆ ರಿಸ್ಕ್ ಅಲ್ಲಿ ತನಕ ಮಾಡಿಸ್ಕೊಡ್ದವ್ರು ಆಗ್ಬಿಡ್ತಾವ. ಆದ್ರೆ ಇಲ್ಲಿಗೆ ಬಂದ್ರೆ ಎಕ್ಸ್ಟ್ರಾ ಕೊಟ್ಬಿಡೋದು ಸಮಸ್ಯೆ ಇಲ್ಲ, ಕ್ಲೀನ್ ಆಗಿ ನಮ್ಗೆ ಸ್ಪಾಟ್ ಅಲ್ಲಿ ಮಾಡ್ಕೊಡ್ತಾರೆ. ಮಗು ಬೆಳವಣಿಗೆ ಹೇಗಿದೆ ಅನ್ನೋದೆಲ್ಲ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮೇಲ್ಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಅಂದ್ಬಿಟ್ಟು, ಈಗ ಮೇಲ್ ಜೊತೆ ಎಲ್ಲ ಇದ್ದೇವೆ. ಕೆಲವು ಟೈಮ್ ಏನ್ ಮಾಡ್ತೀವಿ ಅಂದ್ರೆ ಮೇಲ್ ಒಂದ್ ಕುರಿ ಮೇಟಿಂಗ್ ಬಂದು ಓಡಿಸ್ಕೊ ಹೋಗ್ತಾ ಇರುತ್ತೆ, ಅದು ನಿಲ್ಲಲ್ಲ. ಈಗ ಒನ್ ಡೇ ಮುಂಚೆ ಗೊತ್ತಾಗ್ಬಿಡುತ್ತೆ ಮೇಲ್ಗೆ ಅದು ಈಟಿಗೆ ಬರ್ತಾ ಇಲ್ಲ ಅಂತ. ಒನ್ ಡೇ ಮುಂಚೆಗೆ ಓಡಿಸೋಕೆ ಸ್ಟಾರ್ಟ್ ಮಾಡಿರ್ತದ, ಅದು ನಿಲ್ಲಲ್ಲ. ಫಿಮೇಲ್ ಮೇಲ್ ಹತ್ತಕ್ಕೆ ಜಂಪ್ ಮಾಡುತ್ತೆ ಮುಂಚೆ. ಆ ಜಂಪ್ ಮಾಡ್ಕೊಂಡು ಹೋದಾಗ ಏನ್ ಮಾಡುತ್ತೆ ಅಂದ್ರೆ ಒಂದೊಂದ್ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಫಿಮೇಲ್ ಗುದ್ಬಿಡುತ್ತೆ, ಹೋಗ್ಬಿಟ್ಟು ನಿಲ್ಲಲ್ಲ ಅಂತ. ಮಿಸ್ ಆಗಿ ಪ್ರೆಗ್ನೆಂಟ್ ಕುರಿ ಗುದ್ರ ಅಪಶನ. ಅದಕ್ಕೆ ನೀವೆಲ್ಲ ಒಂದೊಂದ್ ಕಡೆ ಮಿಸ್ ಆಗಿ ಇದೇನಾಗತ್ತೆ, ಇದು ಸೈಡ್ ಹೋಗ್ಬಿಡುತ್ತೆ. ಅದ್ರ ಮುಂದೆ ಇನ್ನೊಂದು ಹೇಳ್ತೀನಿ, 10 ಕೊಡಿಗೆ ಹೋಗಿ 10 ಕೊಡ್ಬಿಡ್ತದೆ. ಅದ್ ಮಿಸ್ಕೇರೇಜ್ ಅದು ತಪ್ಪಿಸ್ಕೊಳುತ್ತೆ. ಆತರ ನಮ್ಗೆ ಆ ರಿಸ್ಕೇ ಬೇಡಪ್ಪ ಅನ್ಬಿಟ್ಟು ಡಿವೈಡ್ ಮಾಡ್ಬಿಟ್ರೆ ಪ್ರೆಗ್ನೆಂಟ್ ಇಲ್ಲ ಹೆಂಗಾರ ಆಟ ಆಡ್ಕೊಳ್ಳಿ. ಗುದ್ದಲ್ಲ ಸಾಮಾನ್ಯವಾಗಿ ಮಿಸ್ ಬೈ ಚಾನ್ಸ್ ಗುತ್ತೋದ್ರೆ ರಿಸ್ಕ್ ಅಲ್ವಾ? ಇವಾಗ ಮಿಸ್ಕೇರೇಜ್ ಆಯ್ತು, ಅದು ಬೇಜಾರಲ್ವಾ? ಹೌದು. ಈಗ ನೋಡಿ ಅದು 7 ತಿಂಗಳು ವೇಸ್ಟ್ ಇದೆ. ಇನ್ನು 1.5 ತಿಂಗಳು ಮೇಟಿಂಗ್ ಬಿಡಲ್ಲ ನಾನು. ಅಗೇನ್ 5 ಮಂತ್ಸ್ ಮತ್ತೆ ಕಾಯ್ಲೇಬೇಕು. ನನಗೆ ಕುರಿ ಸೇಫ್ ಆಗೈತೆ ಸಾಕು ಬ್ರದರ್. ಮರಿ ಹೋದ್ರೆ ಒಂದ್ 7 ತಿಂಗಳು ರಿಕವರ್ ಆಗುತ್ತೆ. ತಾಯಿನೇ ಹೋಗ್ಬಿಟ್ರೆ ನನಗೆ ಗೆಡ್ಡೆಗೆ ಹೋದ್ರೆ ನೋವಾಗುತ್ತೆ. ಇವಾಗ ಒಂದ್ 3-4 ಹತ್ರ 4 ಕಡೆ ಸಣ್ಣ ತರ ಇದ್ ಮಾಡಿದ್ರೆ ಏನದು ಸೇರ್ತಾರೆ? ಅದು ಎಕ್ಸ್ಟ್ರಾ ಫೀಡಿಂಗ್. ಅದು ಅಂದ್ರೆ ಮರಿ ಚಿಕ್ಕ ಮರಿ ಇರುತ್ತಲ್ಲ ಬ್ರದರ್. ಈಗ ನನ್ನಲ್ಲಿ ಒಂದೊಂದ್ ಟೈಮಿಗೆ ಬ್ಯಾಚ್ಗಳು ಜಾಸ್ತಿ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಏನ್ ಮಾಡಿವೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಟ್ಬಿಟ್ಟು ಫೀಡ್ ಮಾಡಿವೆ. ಅಂದ್ರೆ ಒಂದೊಂದ್ ಮರಿನೇ ಸಪರೇಟ್ ಇಟ್ಬಿಟ್ಟು ಈ ಕಡೆಗೆ ಅಂದ್ರೆ ಒಂದ್ 10 ಮರಿ ಒಂದೊಂದ್ ಬಂದ್ ಹಾಕಿ ಫೀಡ್ ಮಾಡಿ ಮತ್ತೆ ತಾಯಿ ಹತ್ರ ಬಿಡ ಇದ್ ಮಾಡಿದೆ.
ಆಗೇನ್ ಮಾಡ್ತಾರೆ ಕುರಿ ಎಲ್ಲ ಬಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಓಕೆ. ಮರಿ ಬಿಡೋದ್ ಲೇಟ್ ಆಗ್ತದೆ ಹಾಲು ಕುಡಿಸಕ್ಕೆ ಸೌಂಡ್ ಜೋರ ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಹಂಗಾಗ್ಬಾರ್ದು ಅಂತ ಅಂದಾಗ ಅವ ಬೋನಲ್ಲ ತಾಯಿ ಒಳಗಡೆ ಹೋಗಕ್ಕಾಗಲ್ಲ, ಹೌದು. ಮರಿ ಅದೇ ಹೋಗಿ ತಿನ್ಕೊಂಬರುತ್ತೆ ಹೊರಗಡೆ. ಓಹೋ. ಆ ಚಿಕ್ಕದಾಗ ಅದು ಎಷ್ಟು ಬೇಗ ಸ್ಪೇಸ್ ಕೊಟ್ಟು ಮಾಡಿಸ್ಬಿಟ್ಟು ಆ ಟ್ರೈ ಎಲ್ಲ ಬಂದು ಒಳಗಡೆ ಟ್ರೈ ಇದೆ ಅದ್ರೊಳಗೆ ಫೀಡ್ ಹಾಕಿ ಬಿಟ್ಬಿಡ್ತೀನಿ, ಎಷ್ಟು ಬೇಕಷ್ಟು ಮಾಡಿ ತಿನ್ಕತಾವೆ. ಓಕೆ. ಆತರ. ಇವಾಗ ನೀವು ಹೇಳಿದ್ರೆ ನಮ್ ಕ್ಯಾಬ್ ಓಡಿಸ್ತಿದೆ, ಅದನ್ನ ಬಿಟ್ಟು ಬಂದ್ಮೇಲೆ ಇದ್ದಂತ ಶ್ರಮ ಯಾವ ತರ ಇತ್ತು, ಸ್ಟ್ರಗಲ್ ಯಾವ ತರ ಇತ್ತು ನಿಮ್ದು, ಫಸ್ಟ್ ನಿಮ್ಗೆಲ್ಲ ಅನುಭವ ಯಾವ ತರ ಆಗಿದೆ? ಅಲ್ಲ ನೆಮ್ಮದಿಲ್ ಮನೆ ಮಲ್ಕೊಳ್ತಾ ಇದೆ ಅಷ್ಟೇ. ಫಸ್ಟ್ ಕ್ಯಾಬ್ ಅಲ್ಲಿ ಕ್ಯಾಬ್ ಓಡ್ಸೋರ್ಗೆಲ್ಲ ಗೊತ್ತಿರುತ್ತೆ, ಮನೆ ಕ್ಯಾಬ್ ಎರಡು ಒಂದೇನೆ. ಓಕೆ. ಮನೆನೇ ಕ್ಯಾಬು, ವಾರಕ್ಕೊಂದ್ಸಲ ಮನೆಗೆ ಹೋಗ್ತೀವಿ, ಮಲ್ಕೊಳ್ತಿದ್ದೆ ಕ್ಯಾಬ್ ಒಳಗೆ ನಾವು. ಆಮೇಲೆ ಈ ಕ್ಯಾಬ್ ಡ್ರೈವರ್ಗಳು ನಮ್ ಜೀವನಗಳು ಹೆಂಗೆ ಅಂದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಹೌದು. ಒಂದ್ ನಿಮಿಷ ಹಿಂಗ್ ಅನ್ನೋರು ಯಾವಾಗ ಕೊಡ್ತೈತೋ ಗೊತ್ತಿಲ್ಲ, ಇಲ್ಲ ನಾವೇ ಹೊಂಟು ಹೋಗ್ಬೋದು. ಯಾಕಂದ್ರೆ ಇದು ಸುಳ್ಳಲ್ಲ, ಸತ್ಯವಾದ ಮಾತಿದು. ವಾರ ಪೂರ್ತಿ ನಿದ್ಗೆಟ್ ಹೊಡೆದಿರ್ತೀವಿ. ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಮನೆಗಳಲ್ಲೂ ಅಷ್ಟೇ, ಇರೋನೊಬ್ಬ ಮಗ ನಾನೇ ನಮ್ಮ ಮನೆಗೆ. ನಮ್ಮಪ್ಪ ಏನಂತಾರೆ, ಅಪ್ಪ ನಿನ್ ಕೆಲಸ ಬೇಡ ಬಾರೋ, ನಮ್ದೇ ಸಾಕಾಗೋಷ್ಟು ಮನ್ಸಿಗೊಂದು ಬಾರೋ. ನಾನು ಹಿಂಸೆ ಮೇಲೆ ಹೋಗಿದ್ದು ಬೆಂಗಳೂರಿಗೆ ಆಗ್ಲೂ, ನಮ್ಮಪ್ಪ ಬೇಡ ಅಂತ ನಾನು ಹಿಂಸೆ ಮೇಲೆ ಹೋದಿಲ್ಲ ಇರಕ ಊರಲ್ಲಿ ಅಂತ. ನನ್ ಕಂಪ್ನಿಗೆ ಹೋಗೋಣ ಅಂತ ಹೋಗಿದ್ದು, ನನಗೆ ಕಂಪ್ನಿಯಾಗ ಇಷ್ಟ ಆಗ್ಲಿಲ್ಲ, ಜಾಬ್ ಮಾಡೋಣ ಅಂತ ಹೋದೆ ಆಗ್ಲಿಲ್ಲ. ನಾನು ಕ್ಯಾಬ್ ಮಾಡ್ಕೊಂಡೆ, ಕ್ಯಾಬಲ್ಲಿ ದುಡ್ಡು ಆಗ್ತಿತ್ತು ಬಿಡಿ. ಕ್ಯಾಬ್ ಓಡಿಸಿದ ಗೊತ್ತು 2015-16 ಒಳ್ಳೆ ಪೀಕ್ ಟೈಮ್, ಯಾಕಂದ್ರೆ ಊಲ ಒಬ್ಬರೆಲ್ಲ ಅವಾಗಿನ ಪ್ಯಾಕೇಜ್ ಕೊಡೋರು 3,000 ಇನ್ಸೆಂಟಿವ್ ಇತ್ತು ನಮ್ಗೆ, ನಾವೆಲ್ಲ ಹೊಡಿಬೇಕಾದ್ರೆ. ಆಮೇಲೆ ಕೊನೆಗೆ ಅರ್ನಿಂಗ್ಸ್ ಕೊಟ್ಟ 10,000 ಪ್ಯಾಕೇಜ್ ಪರ್ ಡೇ, 10,000 ಪ್ಯಾಕೇಜ್ ಮುಗಿಸೋ ನಾವು. ಕಮ್ಮಿ ಅಂದ್ರೆ ನಮ್ಗೆ ಎಲ್ಲ ಕಳ್ದು ಒಂದು 5,000-6,000 ಪರ್ ಡೇ ಖರ್ಚು ಕಳ್ದು 5,000-6,000 ಇನ್ಕಮ್ ಮಾಡ್ಕೊಳ್ಳೋ. ಆದ್ರೆ ಇದ್ರಲ್ಲಿ ಅಷ್ಟು ನೆಮ್ಮದಿ ಅಲ್ಲಿಲ್ಲ. ದುಡ್ಡು ಬರೋದು ಡೈಲಿ ದುಡ್ಡು ಬರೋದು ಅಷ್ಟೇ, ಖರ್ಚು ಇರುತ್ತಲ್ಲಿ, ಸೇಫ್ ಇಲ್ಲ. ಆಮೇಲೆ ನಾವು ವಾರ ಪೂರ್ತಿ ಮನೆಗೆ ಬರ್ತಿಲ್ಲ, ರೋಡಲ್ಲಿ ಮಲ್ಕೊಳ್ಳವು. ವಾರಕ್ಕೆ ಒಂದ್ ದಿವಸ ಮನೇಲಿ ಬಂದು ಸ್ನಾನ ಗೀನ ಮಾಡ್ಕೊಂಡು ಗಾಡಿ ನೋಡ್ಕೊಂಡು ತಿರುಗಿ ವಾರ ಮನೆಗೆ ಬರ್ತಿರ್ಲಿಲ್ಲ. ಅದೆಲ್ಲ ಬೇಡ ನೋಡಿ, ಈಗ ನೆಮ್ಮದಿಲಿ ಈಗ ಊಟ ಮಾಡೋದನ್ನ ಬಂದೆ, ಮನೇಲಿ ತಿಂಡಿ ಮಾಡೋದನ್ನ ಬಂದೆ, ಇವಾಗ 1 ಗಂಟೆ ಮಲ್ಕತ್ತೀನಿ, ಸಾಕು, ನೆಮ್ಮದಿಯಾಗಿರ್ಬೋದು. ಅಂದ್ರೆ ಇದು ಹೆಂಗೆ ಅಂದ್ರೆ ಲೈಫ್ ಟೈಮ್. ಈಗ ನೀನ್ ಎಷ್ಟ್ ದಿವಸ ಮಾಡ್ತೀಯಪ್ಪ ಮಾಡ್ಕೋ. ನಾನು 1 ಗಂಟೆ ಎಲ್ಲಾರು ನಮ್ಮ ಅಪ್ಪನಾರ ಮೇವ್ ಹಾಕಬಿಡ್ತಾರೆ, ರೆಡಿ ಮಾಡಿ ಇಟ್ಟೋಗ್ಬಿಟ್ರೆ 2 ದಿವಸ ಇಲ್ಲಾರ ನಮ್ಮ ಅಪ್ಪನ ಮೇವ್ ಹಾಕ ಮೇಂಟೈನ್ ಮಾಡ್ಕೊತಾರೆ, ತಲೆನೋವಿಲ್ಲ. ನಮ್ದೇನು ಇವತ್ತೇ ಮಾರ್ಬೇಕು, ಹಾಲ್ ಕರೆದ್ಬಿಟ್ಟು ಡೈರಿಗೆ ಹಾಕ್ಲೇಬೇಕು, ನಾನೇ ಇರ್ಬೇಕು, ಮಿಷಿನ್ ಹಾಕ್ಬೇಕು, ಕೆಟ್ಲಿ ಬಾವ್ ಆಗುತ್ತೆ, ಹೊಸ ಹಾಲ್ ಕೊಡ್ತಿಲ್ಲ, ಒದಿತೈತೆ, ಬಾ ಹಿಡ್ಕೋ ಪಡ್ಕೊ, ಏನಿಲ್ಲ. ಮರಿಯಾಕೆ 2 ದಿವಸ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತೀವಿ, ಮರಿ ಮಿಲ್ಕಿಂಗ್ ಮಾಡ್ತೈತೆ ತಾಯಿ ಹತ್ರ ಇಲ್ಲ ಅಂತ. ಹುಟ್ಟಿದ ದಿವಸ ಹಾಲ್ ಕೊಡಿಸ್ತೀವಿ ನಾವೇ ಹಿಡ್ದು, 2 ದಿವಸ ಬಿಟ್ಟು ನೋಡ್ಕೊಳ್ತಾ ಇರ್ತೀವಿ, ಅದು ಕುಡಿತೈತಿ ಇಲ್ಲ, ಕೆಚ್ಚಲು ಟೈಟ್ ಆಗ್ತಾ ಇದೆಯಾ ಅಂತ, ಅದ್ರ ಪಾರ್ಗ ಕುಡಿಸ್ಕೊಳತ್ತೇನೆ. ಅಂದ್ರೆ ಒಂದು ಅಬ್ಸರ್ವೇಷನ್ ಇರ್ಬೇಕು ಬ್ರದರ್ ಅಷ್ಟೇ. ಇಷ್ಟು ಅನಿಮಲ್ಸ್ ಇದೆ ಅಂದ್ರೆ ಒಂದ್ ಹ್ಯಾಂಡಲ್ ಅಬ್ಸರ್ವೇಷನ್ ಇರ್ಬೇಕು. ಈಗ ನನ್ ಮೇಂಟೆನೆನ್ಸ್ ನಮ್ಮ ಅಪ್ಪಂಗ್ ಬರಲ್ಲ. ಹೌದು, ಕರೆಕ್ಟ್. ಅಲ್ಲ ನಾನು ಅದ್ ಹೇಳ್ಬಲ್ಲ, ಯಾಕೆ ಗೊತ್ತಾ, ನನಗೆ ಪ್ರತಿ ಕುರಿ ಡಾಟಾ ನನ್ನ ಹತ್ರ ಇರುತ್ತೆ, ನಮ್ಮ ಅಪ್ಪನ ಹತ್ರ ಇರಲ್ಲ. ನಾನು ಹೇಳ್ಬಲ್ಲ ಕುರಿ ಮರಿ ಹಾಕೋತೆ ನೋಡ್ಕೊಳ್ಳಿ ಅಂತ ಹೇಳೋರು ಅವ್ರು ನೋಡ್ಕೊತಾರಲ್ಲ, ಆತರ ಒಂದ್ ಹೋಗ್ಬೋದು. ಇನ್ನ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾದಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಈಗ ಯಾವ್ದಾದ್ರು ಕುರಿ ಮಲ್ಕತ್ತೋ ನನಗೆ ಗೊತ್ತಾಗ್ಬಿಡ್ತಾರೆ ಆಕ್ಟಿವಿಟೀಸ್, ಒಂದೊಂದು ಪರ್ ಕುರಿ ಇದ್ ತರ ಆಕ್ಟಿವಿಟೀಸ್ ಇದೆ ನನಗೆ ಗೊತ್ತು, ಒಂದ್ ಕುರಿಲು ಪರ್ ಹೆಡ್. ನನ್ನಲ್ಲಿ ನಾನು ಸ್ಟೋರೇಜ್ ಹೆಂಗಿದೆ ಅಂತಂದ್ರೆ, ಇದ್ರ ಅಮ್ಮ ಯಾವ್ದು, ಇದ್ರ ಅಮ್ಮನ ಹೇಳ್ತೇನಿದೆ ನಾನು, ಇದ್ರ ಮಕ್ಳು ಯಾರ್ಯಾರಿಗೆ ಮಾಡಿ ಅಬ್ಸರ್ವೇಷನ್ ವಿತ್ ರೆಕಾರ್ಡ್ ನನ್ನ ಹತ್ರ ಇರ್ತೀನಿ. ನನ್ನ ಮೈಂಡ್ ಅಲ್ಲಿ ನಾನು ಕುರಿ ನೋಡಿ ಹೇಳ್ಬಿಡ್ತೀನಿ, 100% ಹೇಳ್ತೀನಿ ನಾನು, 100%. ಆತರ. ಆದ್ರಿಂದ ನಮ್ ಥಿಂಕಿಂಗ್ ಏನು ಡಾಟಾ ಮೇಂಟೈನ್ ಮಾಡ್ಬೇಕು ಅಂತ ಏನಿಲ್ಲ, ನನ್ನ ಮೈಂಡ್ ಎಲ್ಲ ಬಂದ್ಬಿಡುತ್ತೆ. ಈ ಡಾಟಾ ಏನಕ್ಕೆ ಮೇಂಟೈನ್ ಮಾಡ್ತೀನಿ ಅಂದ್ರೆ, ಬೇರೆ ಒಬ್ಬರಿಗೆ ರೆಕಾರ್ಡ್ ಕೊಡ್ಬೇಕು. ಈಗ ನನ್ನ ಡಾಟಾ ನನ್ನಲ್ಲೇ ಇರುತ್ತೆ, ಅದು ಪ್ರಶ್ನೆ ಅಲ್ಲ. ಈಗ ಒಂದ್ ಮರಿ ಡೇಟಾ ಬರ್ತ್ ಕೊಡ್ಬೇಕು ಅಂತ ಅಂದಾಗ ಡೆಲಿವರಿ ಆಗಿ ಡೇಟ್ ಇರ್ಬೇಕು, ಎಷ್ಟು ಹುಡ್ತಪ್ಪ ಅಂತ ಹೇಳಿದ್ರೆ ಅವ್ನಿಗೊಂದು ಅಂಡರ್ಸ್ಟ್ಯಾಂಡಿಂಗ್. ನಾನು ಸುಮ್ಮನೆ 4 ತಿಂಗಳು ಮರಿ 40 kg ತರ ನಂಬೇಕಲ್ಲ, ಹೆಂಗ್ ಬಂದ್ಬಿಟ್ಟು 40 kg ಅಂತ ಕ್ವಶನ್ ಮಾರ್ಕ್ ಕೇಳ್ತಾರೆ. ಅಲ್ಲಿ ಹಿಡಿದ್ಬಿಟ್ಟು ಅಲ್ಲಿ ತೋರ್ಸಕ್ಕಲ್ಲ, 2 ವರ್ಷ ಗಂಟವ ಅಲ್ಲ, ಒಂದು 14 ತಿಂಗಳು ಅಲ್ಲಿ ಗೊತ್ತಾಗಲ್ಲ. ಅಪ್ಪ ಡೇಟ್ ಆಫ್ ಬರ್ತ್ ನೋಡಿ, ಇದೇ ರೆಕಾರ್ಡ್, ಅದಕ್ಕೆ ಏನಾರು ಒಂದು ಮಾರ್ಕಿಂಗ್ ಇರುತ್ತೆ ನೋಡಪ್ಪ, ಇದೇ ತಾಯಿ ಇದೇ ತಂದೆ, ನೋಡ್ಕೊ. ಒಂದ್ 70% ಕ್ಲಾರಿಟಿ ಕೊಟ್ಬಿಟ್ರೆ ನೀನ್ ತಗೊಳ್ಳೋನಿಗೆ ನಿಮ್ದು. ಹೌದು, ಕರೆಕ್ಟ್. ಇವಾಗ ನೀವು ಏನಕ್ಕೆ ಅಂದ್ರೆ ಡಾರ್ಪರ್ ಮರಿನ ಏನಕ್ಕೆ ಹಾಕ್ಬೇಕು ಅಂತ ಒಂದ್ ಮೈಂಡ್ ಅಲ್ಲಿ ಇತ್ತು ನಿಮ್ಗೆ ಏನ್ ಅನಿಸ್ತದೆ ಇಲ್ಲಿ ಕುರಿ ನೋಡಿದ್ರೆ ಸೈಜ್? ನನಗೆ ಅನ್ಸುತ್ತೆ ಏನಂದ್ರೆ ತೂಕ ಜಾಸ್ತಿ ಬರುತ್ತೆ, ಅದೇ ಪ್ಲಸ್ ಇಲ್ಲಿ ವಿತ್ ಫ್ಯಾಟ್ಲೆಸ್ ಮಟನ್. ಫ್ಯಾಟ್ ಇನ್ನೊಂದ್ ಹೆಂಗ್ ಗೊತ್ತಾ, ಚರ್ಬಿ ಬರಲ್ಲ. ಈಗ ನಮ್ಮ ನಾಟಿ ಮಟನ್ ಇರ್ಬೋದು, ಯಾವ್ದೇ ಸಿಂಧೂರ ಯಾವ್ದಾದ್ರೆ ಚರ್ಬಿ ಬರುತ್ತೆ. 0% ಚರ್ಬಿ, 0% ಫ್ಯಾಟ್. ಅಲ್ಲ 1% ಆಡ್ ಮಾಡ್ಬೋದು ನೀವು. ಆಯ್ತು, 1% ಆಡ್ ಮಾಡ್ಕೊಳ್ಳಿ. 1% ಫ್ಯಾಟ್ ಓನ್ಲಿ. ಅಷ್ಟು ಕೂಡ ರೆಡ್ ಮೀಟ್, ಅದೇ ರೆಡ್ ಮೀಟ್. ಅಲ್ಲ ಡಾರ್ಪರ್ ನೀವು ಹಂಗೆ ಹೇಳೋದ್ಕಿಂತ ನಾವ್ ಇನ್ನು ಆ ಮರಿ ಮೈ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈ ರಾಕ್ ಸಾಲ್ಟ್ ಹೇಳಿದ್ರೆ ರಾಕ್ ಸಾಲ್ಟ್ ಮೈ ಮುಟ್ತಂಗ ಆತರ ಮೈ ಮುಟ್ಟಿದ್ರೆ ಫುಲ್ಲು ಕಲ್ಲು. ನೋಡಿದ್ರ ನೀವು ನಾಟಿ ಕುರಿ ಮೈ ಮುಟ್ಬಂದ್ ಡಾರ್ಪರ್ ಮರಿದ ಮೈ ಅಮುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಬರುತ್ತೆ ಅಂತ. ಅದು ನಿಮ್ಗಲ್ಲಿ ಸಿಗುತ್ತೆ. ಒಂಥರ ಏನೋ ಒಂಥರ ಮುಟ್ತಾ ಇದ್ರೆ ಬ್ರದರ್ ಇದಲ್ಲ ಬ್ರದರ್, ಇನ್ನು ಕುರಿಗಳಿದು ಇನ್ನೂ ಚೆನ್ನಾಗಿ ಮೇಂಟೈನ್, ಇನ್ನೂ ಸೈಜ್ ಬರುತ್ತೆ. ಹೌದಾ? ಇನ್ನೂ ಸೈಜ್ 100% ಬರುತ್ತೆ. ಅಲ್ಲ ಬ್ರೋ, ನೀವೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದು. ಇನ್ನೂ ಚೆನ್ನಾಗಿ ಬರುತ್ತೆ, ನಾನು ಬರೋಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೇನ್ ಮಾಡ್ತೀನಿ, ನನ್ಗೆ ಸಾಕು ಅವರೇಜ್ ತೂಕ ನಾನು ಇಡ್ತಾ ಇದೀನಿ. ಇನ್ನು ಪ್ಲಸ್ 20 kg ಇನ್ಕ್ರೀಸ್ ಮಾಡ್ಬೋದು ಕುರಿಗಳಿಗೆ. 20 kg ಇನ್ಕ್ರೀಸ್. ನಮ್ ನಾಟಿ ಕುರಿ ಎಷ್ಟು ತೂಕ ಇರುತ್ತೆ ಅಷ್ಟು ಒಂದೇ ಸಲ ಒಂದು 6 ತಿಂಗಳ ಕುರಿ ಇನ್ಕ್ರೀಸ್ ಮಾಡ್ಬೋದು ನಾವು. ಅವನ್ನ ಬುಟ್ ಮೇಯಿಸ್ಬೇಕು. ಇವೇನ್ ಬುಟ್ ಮೇಯಿಸಂಗ ಇಲ್ಲಿರೋ ಯಾವ ಪ್ಯೂರ್ ಡಾರ್ಪರ್ ಅಲ್ಲ ಬ್ರದರ್, ಅದೊಂದು ಥಿಂಕ್ ಮಾಡ್ಕೊಳ್ಳಿ. ಇದ್ರೊಳಗಿರೋ ಯಾವ ಪ್ಯೂರ್ ಅಲ್ಲ, ಎಲ್ಲ F2ಗಳೇ.
ಎಲ್ಲ F2ನೇ. ಹೌದು, ಇಲ್ಲಿರೋವು ಮಾತ್ರ, ಅಲ್ಲಿರೋವೆಲ್ಲ ಪ್ಯೂರ್. ಅಲ್ಲ ಅದು ಇದ್ರೊಳಗೆ F2 F3 ಒಂದ್ ಫೀಮೇಲ್ ಇರ್ತದೆ, Okay. ಮಿಕ್ತಾವೆಲ್ಲ F2ಗಳೇ ಇವು. ಅರೌಂಡ್ ನಿಮ್ಗೆ 80-85 ಕೆಜಿ ಕುರಿ ಇದಾವೆ ಇದ್ರೊಳಗೆ. ಓಕೆ ಓಕೆ ಓಕೆ. ನಮ್ ನಾಟಿ ಕುರಿ 4-3 ಕುರಿ ಹಾಕ್ಬೇಕು ತಗೋಕೆ. ಎಷ್ಟು ಚೆನ್ನಾಗಿ ಮೇವ್ ಒಂದ್ಸತಿ ಹಾಕ್ಬಿಟ್ರೆ ಅವು ಪಾಡಿಗೆ ಒಟ್ಟ ತಿಂತವೆ, ಒಟ್ಟ ಮನೆ ಕೆದವೆ ಹಿಂಗೆ ಅಷ್ಟೇ. ಅಷ್ಟೇ. ಅಂದ್ರೆ ಇನ್ಕಮ್ ಹೆಂಗಿರುತ್ತೆ ಅಂದ್ರೆ ನಾವ್ ಹಾಕ ಮೇವಿನ ದುಡ್ಡು ಗೊಬ್ಬರದಲ್ಲಿ ಬಂದ್ಬಿಡುತ್ತೆ. ಅಲ್ಲಿ ನೀವ್ ಹೇಳದ್ರಲ್ಲ, ಗೊಬ್ಬರ ಒಂದ್ ತಿಂಗಳು 40,000 45,000 ಗೊಬ್ಬರ ಈಗ ಬೈಲ್ಗೆ ಹೋಗಿ ಮೇಸ್ಕೊಂಡ್ ಬರ್ತೀವಲ್ಲ, ಅದೆಲ್ಲ ಗೊಬ್ಬರ ವೇಸ್ಟ್ ಆಗುತ್ತೆ. ಹೌದು ಸತ್ಯ. ಇಲ್ಲಿ ಮೇದಿದ್ ಗೊಬ್ಬರ ಇಲ್ಲೇ ಬಿದ್ದಿರುತ್ತೆ, ನೀಟಾಗಿ ಕೆಳಗಡೆ ಬಿದ್ದಿರುತ್ತೆ, ಆರಾಮಾಗಿ ಇದಾಯ್ತವೆ, ಏನು ತೊಂದ್ರೆ ಇಲ್ಲ. ಆಮೇಲೆ ಒಳಗಡೆ ಮೇಸೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದ್ರೆ ಡಿಸೀಸ್ ಕಮ್ಮಿ ಇರುತ್ತೆ, ಕಾಯಿಲೆಗಳು ಕಮ್ಮಿ ಬರುತ್ತೆ. ಓಕೆ ಡಿಸೀಸ್ ನಿಮ್ಗೊಂದ 70-75% ಅವಾಯ್ಡ್ ಆಗ್ಬಿಡುತ್ತೆ. ಓಕೆ. ಒಳಗಡೆಕ್ಕೂ ಹೊರಗಡೆಕ್ಕೂ ವ್ಯತ್ಯಾಸ ಸಿಕ್ಕಾಬಿಟ್ಟೆ. ನೀವು ಯಾವ ತರ ಇದನ್ನ ಇದ್ ಮಾಡ್ತೀರಾ ಅಂದ್ರೆ, ಇವಕ್ಕೆ ಔಷಧಿ ಹಾಕೋದಾಗಿರ್ಬೋದು, ಯಾವ ತರ ಮೆಡಿಸಿನ್ಸ್ ಗಳೆಲ್ಲ ಯೂಸ್ ಮಾಡ್ತೀರಾ? ನಮ್ದೆಲ್ಲ ಇದು ಮೆಡಿಸಿನ್ ಅಂತ ಅಂದ್ರೆ ವ್ಯಾಕ್ಸಿನ್ ಅಪ್ಡೇಟ್ ಆಗುತ್ತೆ. ಓಕೆ. ಈಗ PPR, ET, HS, ಈಗ FMD, ಈಗ ಬ್ಲೂಟಾನ್ ಮಾಡ್ಬೇಕು, ಬ್ಲೂಟಾನ್ ಆಗ್ತಾ ಇದಾವೆ. ಓಕೆ. ಇನ್ನ ಡಿವರ್ಮಿಂಗ್ ರೆಗ್ಯುಲರ್ 2.5-3 ತಿಂಗಳು ರೆಗ್ಯುಲರ್ ಡಿವರ್ಮಿಂಗ್ ಇರುತ್ತೆ. ಮರಿಗಳು ಮಾತ್ರ ಪರ್ 1 ಮಂತ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆ. ಹಾಲ್ ಬಿಡೋದು 3 ಸಲ ಡಿವರ್ಮಿಂಗ್ ಆಗುತ್ತೆ ಮರಿಗಳಿಗೆ ಮಾತ್ರ. ನಿನ್ನ ತಾಯಿಗಳಿಗೆಲ್ಲ 2.5-3 ತಿಂಗಳು ಕಂಪಲ್ಸರಿ ಕಂಪ್ಲೀಟ್ ಆಗುತ್ತೆ. ಡಿವರ್ಮಿಂಗ್ ಒಂದು ಕಂಪಲ್ಸರಿ ಇಡಬೇಕು. ವ್ಯಾಕ್ಸಿನ್ PPR, ET, HS. ಆಮೇಲೆ ಈಗ ಲೋಕಲ್ ಅಲ್ಲಿ ಒಂದು ಕಾಲಿಗೆ ನಮ್ಮ ಲೋಕಲ್ ಅಲ್ಲಿ ಇಲ್ಲ, ಆದ್ರೂ ನಮ್ ಡಾಕ್ಟರ್ಗಳು ರೆಫರ್ ಮಾಡಿದ್ರೆ ಬ್ಲೂಟಾನ್ ಒಂದು ಹಾಕ್ಸ್ಬಿಟ್ರಪ್ಪ ಅಂತಾರೆ ಈಗ. ಯಾಕಂದ್ರೆ ಎಲ್ಲಾ ಕಡೆ ನೀಲಿ ರೋಗ ಅಂಟರೋಗ ಇದ್ದಂಗ ಅದೊಂದ್ಸಲ ಬಂದವ್ರು ಎಲ್ಲಾ ಕೊಂಡ್ಕೊಬಿಡುತ್ತೆ. ಓಕೆ. ಬೇಡಪ್ಪ ರಿಸ್ಕ್ ತಗೊಳ್ಬೇಡ, ನೀನ್ ವ್ಯಾಕ್ಸಿನ್ ಮಾಡಿಸ್ಕೊಬಿಡು. ಯಾಕಂದ್ರೆ ಇಲ್ಲಿ ಎಲ್ಲ ವಿಸಿಟರ್ಸ್ ಬರ್ತಾ ಇರ್ತಾರೆ, ಯಾರ ಅವರು ಅಲ್ಲಿ ಲೋಕಲ್ ಇರ್ತೇನೋ ಬಂದು ಇನ್ಫೆಕ್ಷನ್ ಟೈಪ್ ಆಗೋದ್ ಬೇಡ, ಫ್ಯೂಚರ್ ಡೆವಲಪ್ಮೆಂಟ್ ಅಕಸ್ಮಾತ್ ಬಂತು ಅಂದ್ರೆ ತಡ್ಕೊಳಕ್ ಆಗಲ್ಲ, ಬೆಳಗ್ಗೆ ಫಸ್ಟ್ ಮಾಡಿಸ್ಬಿಡಪ್ಪ ಅಂದ್ರೆ ಓಕೆ ಅದೇ ತರ ಮಾಡಿಸ್ಕೊಡ್ತೀವಿ ನಾವು. ಇವಾಗ ಇದು ಯಾವ್ದು, ಇದು ಸೇಮ್ ಒಳ್ಳೆ ಕುರಿ ತರ ಇದೆ, ಇದು ಆಡ್ಮರಿ ತರ ಇದೆಯಲ್ಲ ಇದು? ಅದು ಎಳಗಾದಲ್ಲಿ ಈಗ ನಾನು ಕ್ರಾಸ್ ಬ್ರೀಡ್ ಮಾಡಿದೆ ಅಂತ ಹೇಳಿದ್ನಲ್ಲ ನಿಮ್ಗೆ. ನೋಡಿರಿ, ಈ ಕೆಂದೆಳ್ಗ ಬರ್ತಲ್ಲ ಸರ್ ನಿಮ್ಗೆ, ಈಗ ನಮ್ ಚಂದ್ರಬಣ ಸಂದೆಲ್ಲ ಸಿಗುತ್ತೆ ಎಳಗಿನ ಮರಿ ಕೆಂದ, ಆ ತಾಯಿ ಬ್ರೀಡ್ ಅಲ್ಲಿ ಬಂದಿರೋ ಮರಿ ಅದು. ನೋಡಿ ಅದ್ ಯಾವ ಸೇಮ್ ಮುಖ ಅದೇ ಅದ್ರ ತರ. ತಂದೆ ಕಲರ್ ಬ್ಲಾಕ್, ಮಕ್ಕದ ಮೇಲೆ ಎಲ್ಲೆಲ್ಲ ಬ್ಲಾಕ್ ಪ್ಯಾಚ್ ಬಂದೈತೆ, ಬ್ರೌನ್ ತಾಯಿದು ತಗೊಂಡೈತೆ. ಅಂದ್ರೆ ಅಜ್ಜಿದು ತಾಯಿ ಫುಲ್ ವೈಟ್ ಇತ್ತು, ಅದ್ರ ಅಜ್ಜಿ ಬ್ರೌನ್. ನನ್ನ ಹತ್ರ ಅದ್ರ ಅಜ್ಜಿನೂ ಇತ್ತು, ಅದ್ರ ಅಜ್ಜಿ ಬ್ರೌನ್ ಇತ್ತು, ಅದೊಂದು ಬ್ರೌನಿಶ್ ಬಂದಿದೆ. ನೋಡಿ ಅದು ಇದು ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಇವೆಲ್ಲ ಸೇಮ್ ಅದೇ ತರ ಅಲ್ವಾ? ಗ್ರೀನ್ ಇರೋವೆಲ್ಲ ಇವೆಲ್ಲ F3 ಗ್ರೀನ್ ಟ್ಯಾಗ್ ಎಲ್ಲ F3 ಇಲ್ಲೇ ಮೆನ್ಷನ್ ಇರುತ್ತೆ. ನೀವು ಆ ಟ್ಯಾಗ್ ಮೇಲೆನೆ ಡಾರ್ಫರ್ ಯಾವ ಜನರೇಷನ್ ನೋಡ, ಬ್ಲೂ ಟ್ಯಾಗ್ ಇಲ್ಲಿ ಬಂದ್ರೆ F2 ಜನರೇಷನ್ ಇದೆ. ಆ ಬ್ಲೂ ಟ್ಯಾಗ್ ಇದು F3. ಓಕೆ. ಇನ್ F4 ಗೆ ಪಿಂಕ್ ಟ್ಯಾಗ್ ಬರುತ್ತೆ. ಅಂದ್ರೆ ಪ್ಯೂರ್ ಡಾರ್ಫರ್ ಗಳಿಗೆ ಯಾವ್ದಕ್ಕೂ ಕೊಂಬ್ ಬರಲ್ಲ, ಏನಿಲ್ಲ. ಅಲ್ಲ, ಕೊಂಬ್ ಬರುತ್ತೆ, ಶಾಲ್ಟ್ ಕೊಂಬ್ ಬರುತ್ತೆ, ಅಲ್ಲಿದೆ ನೋಡಿ ಒಂದ್ ಮೇಲ್ಗೆ. ಆತರ ಅದು ಬಂದು ರಿಟರ್ನ್ ಸರ್ ತೊಳೆಲಿಕ್ಕೆ ಹೋಗ್ತಾ ಇರುತ್ತೆ, ರಿಂಗ್ ಆಗ್ಬಿಟ್ಟು ತಿರ್ಗಿ ತಲೆಗೆ ಚುಚ್ಕೊಳ್ತಾ ಇರುತ್ತೆ. ಅದನ್ನ ಕಟ್ ಮಾಡಕ್ ಕೊಂಬು ಇಲ್ಲ, ತಲೆ ತೂತ ಮಾಡುತ್ತೆ, ಕಂಪಲ್ಸರಿ ತೂತ ಮಾಡುತ್ತೆ. ನಮ್ ದೊಡ್ಡ ಮೇಲಿಗೆ ಹಂಗಾಗಿತ್ತು, ನಾನು ಚಿಕ್ಕೊಂಬಲ್ಲ ಅಂತ ಬಿಟ್ಬಿಟ್ಟಿದೆ, ತಲೆ ಒಳಗಡೆ ಹೋಗ್ಬಿಟ್ಟಿತ್ತು, ಗಾಯ ಮಾಡ್ಕೊ ಒಳಗಡೆ ಹೋಗ್ತಾ ಇದೆ. ಅಲ್ಲ, ಅಬ್ಸರ್ವ್ ಮಾಡ್ಬೇಕು, ಕುರಿಗಳದ್ದು ಅಬ್ಸರ್ವ್ ಮಾಡಿದ್ರೆ ಆಗಲ್ಲ. ಹೌದು, ಪ್ರತಿಯೊಂದು ಮರಿದು ಮೇಂಟೆನೆನ್ಸ್ ಇರ್ಬೇಕು. ಅದು ಮಾಡ್ಲೇಬೇಕಲ್ವಾ? ಅಲ್ಲ, ಅದು ಕಾಮನ್ ಥಿಂಕಿಂಗ್ ನಮ್ದು. ಈಗ ಒಂದು ಕುರಿ ನಾನು ಅಬ್ಸರ್ವ್ ಮಾಡ್ತೀನಿ, ನನ್ ಮೇವಾಗ್ತಾ ಯಾಕೆ ಎದ್ ಬರ್ಲಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಡೈಲಿ ಆಕ್ಟಿವಿಟೀಸ್ ಅಗ್ರೆಸಿವ್ ಇರುತ್ತದು. ಅದಕ್ಕೆ ಜ್ವರ ಬಂತು ಇಲ್ಲ ಹೊಟ್ಟೆ ಒಬ್ಬರ ಆಗ್ತು ಏನೋ ಒಂದ್ ಆಗ್ತು ಅಂದಾಗ ಅದ್ ಎಷ್ಟೇ ಅಗ್ರೆಸಿವ್ ಅಲ್ಲೇ ಮುದ್ರಕ ಮಲಗಿರುತ್ತೆ. ಆಗ ಗೊತ್ತಾಗ್ಬಿಡ್ತೀವಿ ಯಾಕೆ ಎದ್ ಬರ್ತಾ ಇಲ್ಲ ನಮ್ಮ ಹತ್ರಕ್ಕೆ ಅಂತ. ಆಗ ಥಿಂಕ್ ಮಾಡ್ಕೊಂಡು ನಾವು ಅದಕ್ಕೆ ಈಗ ಅದೇನ ಚೆಕ್ ಮಾಡಿ ಒಂದ್ಸಲ ಥರ್ಮಾಮೀಟರ್, ಪ್ರತಿ ಫಾರ್ಮ್ ಅಲ್ಲಿ ಥರ್ಮಾಮೀಟರ್ ಮೇಂಟೈನ್ ಮಾಡಿ. ಕೆಲವೊಬ್ರು ಕುರಿ ಮಲಗಿರ್ತೀರ, ಥರ್ಮಾಮೀಟರ್ ಇಟ್ಟಿರಲ್ಲ, ಕಿವಿ ಹಿಡಿದು ನೋಡಿ ಜ್ವರ ಬಂದೈತೆ ಅಂತಾರೆ. ಅದ್ ಹೆಂಗಪ್ಪ ಗೊತ್ತಾಗತ್ತೆ? ಅದೇ ನಾಡಿ ಬಿಡ್ತಾರ ನೋಡ್, ಅದೇನ್ ಹೇಳ್ತಾರಲ್ಲ ಹಂಗ ಹೇಳ್ತಾರೆ ಕೆಲವೊಬ್ರು. ಅದೆಲ್ಲ ಹೇಳಕ್ ಹೋಗ್ಬಿಡಿ, ಥರ್ಮಾಮೀಟರ್ ಇಟ್ಕೊಂಡ್ಬಿಟ್ಟು ಟೆಂಪರೇಚರ್